Hello, hi friends, hi, welcome to everyone and welcome to KPSC Study Circle. ಫ್ರೆಂಡ್ಸ್, ಇವತ್ತು ನಾವೇನಪ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಕ್ಕಂತಹ GK ಕ್ವಶನ್ಸ್ಗಳಲ್ಲಿ ವಿಶ್ವ ಪಾರಂಪರ್ಯ ಪಟ್ಟಿಗೆ ನಮ್ಮ ಭಾರತದಲ್ಲಿ ಯಾವ ಯಾವ ತಾಣಗಳು ಸೇರಿದೆಯೋ ಆ ತಾಣಗಳ ಮೇಲೆ ಬಹಳ ಕ್ವಶನ್ಸ್ ಅರೈಸ್ ಆಗ್ತಿರ್ತವೆ. ಅದ್ರ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮೊದಲನೇದಾಗಿ ಆಗ್ರಾ ಕೋಟೆ ನೋಡ್ತಾ ಹೋಗೋಣ. ನೋಡಿ, ಈ ಆಗ್ರಾ ಕೋಟೆ 16ನೇ ಶತಮಾನದಲ್ಲಿ ಮೊಘಲ್ ದೊರೆಗಳು ಕಟ್ಟಿಸ್ತಕ್ಕಂಥದ್ದು. ಈ ಸ್ಮಾರಕವನ್ನು ಯಾವ ಒಂದು ಕಲ್ಲಿನಿಂದ ಕಟ್ಟಿದಾರಪ್ಪ ಅಂತ ನೋಡ್ತಾ ಬಂದರೆ, ಇದನ್ನು ಪ್ರಾಥಮಿಕವಾಗಿ ಕೆಂಪು ಮರಳುಗಲ್ಲಿನಿಂದ ಕಟ್ಟಿರ್ತಾರೆ. ಆದರೆ ಈ ಆಗ್ರಾ ಕೋಟೆ ಯಾವ ನದಿಯ ದಡದಲ್ಲಿ ಕಂಡುಬರುತ್ತಪ್ಪ ಅಂತಂದರೆ, ಆಗ್ರಾದಲ್ಲಿರ್ತಕ್ಕಂತಹ ಕೆಂಪು ಕೋಟೆಯು ಯಮುನಾ ನದಿಯ ದಡದ ಮೇಲಿದು ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು, ಇದು ಯಾವ ಶೈಲಿಯನ್ನು ಒಳಗೊಂಡಿದೆಯಪ್ಪ ಅಂತಂದರೆ, ಇದು ಇಸ್ಲಾಮಿಕ್ ಮತ್ತು ಪರ್ಷಿಯನ್ ಮತ್ತು ಭಾರತೀಯ ವಾಸ್ತು ಶೈಲಿಯ ಅಂಶಗಳನ್ನು ಅಂತಂದರೆ ಇಸ್ಲಾಮಿಕ್ ಪ್ಲಸ್ ಪರ್ಷಿಯನ್ ಮತ್ತು ಭಾರತ ಶೈಲಿಗಳನ್ನು ಒಳಗೊಂಡಂತಹ ಮೊಘಲ್ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಯಾಗಿದೆ ಅದು ಈ ಆಗ್ರಾ ಕೋಟೆ. ಹಾಗಾದರೆ ಇದು ಯಾರ ಅಡಿ ವಿನ್ಯಾಸಗೊಳ್ತಪ್ಪ ಅಂತಂದರೆ, ನೋಡಿ, ಮೊಘಲರ ಪ್ರಸಿದ್ಧ ದೊರೆಯಾದಂತಹ ಚಕ್ರವರ್ತಿ ಅಕ್ಬರ್ನ ಅಡಿಯಲ್ಲಿ ಈ ಪ್ರಸ್ತುತ ವಿನ್ಯಾಸವನ್ನು ಇದು ಪಡ್ಕೊಳ್ಳುತ್ತೆ. ತದನಂತರ ನೋಡಿ, ಈ ಆಗ್ರಾ ಕೋಟೆಯಲ್ಲಿ ಯಾವ ಯಾವ ಅರಮನೆಗಳು ಕಟ್ಟಡಗಳು ಕಂಡುಬರ್ತಾವಪ್ಪ ಅಂತಂದರೆ, ಇಲ್ಲಿ ಜಹಾಂಗೀರ್ನ ಅರಮನೆ ಕಂಡುಬರ್ತಕ್ಕಂಥದ್ದು, ಕಾಸ್ ಮಹಲ್ ಕಂಡುಬರ್ತಕ್ಕಂಥದ್ದು ಮತ್ತು ದಿವಾನ್ ಇ ಕಾಸ್ ಅಂತಕ್ಕಂಥ ಕಂಡುಬರ್ತಕ್ಕಂಥದ್ದು, ಇವು ಆಗ್ರಾ ಕೋಟೆ ಒಳಗೆ ಕಂಡುಬರ್ತಕ್ಕಂಥದ್ದು. ತದನಂತರ ಈ ಆಗ್ರಾ ಕೋಟೆ ಯಾವಾಗ ಒಂದು ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ, ಇದು 1983ರಲ್ಲಿ ಇದು ಸೇರ್ಪಡೆಗೊಳ್ಳುತ್ತೆ. ತದನಂತರ ತಾಜ್ ಮಹಲ್, ಈಗ ತಾಜ್ ಮಹಲ್ ಯಾವಾಗ ಯುನೆಸ್ಕೋ ಪಟ್ಟಿ ಸೇರ್ತಪ್ಪ ಅಂತಂದರೆ, ಇದು ಕೂಡ 1983ರಲ್ಲಿ ಸೇರ್ಪಡೆಗೊಳ್ತಕ್ಕಂಥದ್ದು. ಈಗ ತಾಜ್ ಮಹಲ್ ನೋಡ್ತಾ ಬರ. ನೋಡಿ, ಈ ತಾಜ್ ಮಹಲು ಕೂಡ ಯಮುನಾ ನದಿಯ ಬಲದಂಡೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಅಂದರೆ ಯಮುನಾ ನದಿಯ ಬಲದಂಡೆಯಲ್ಲಿ ಕಂಡುಬರ್ತಕ್ಕಂಥ ನದಿ ಯಾವುದು? ಈ ತಾಜ್ ಮಹಲ್ ಕಟ್ಟಡ. ನೋಡಿ, ಇದನ್ನು ಯಾರು ಕಟ್ತಾರಪ್ಪ ಅಂತಂದರೆ, ಮೊಘಲ್ ಚಕ್ರವರ್ತಿ ಶಹಜಾನನು ತನ್ನ ಪತ್ನಿ ಮಮ್ತಾಜ್ನ ಸ್ಮರಣಾರ್ಥವಾಗಿ ಕಟ್ತಾನೆ. ಯಾರು? ಶಹಜಾನು ತನ್ನ ಹೆಂಡತಿ ಮಮ್ತಾಜ್ನ ನೆನಪಿಗೋಸ್ಕರ ಕಟ್ತಕ್ಕಂಥ. ಈ ಮಮ್ತಾಜ್ ಅಂತಕ್ಕಂಥ ರಾಣಿ 1631 ADಯಲ್ಲಿ ಅಂದರೆ ನಿಧನವನ್ನು ಹೊಂತಾರೆ. ಹಾಗಾದರೆ ಈ ತಾಜ್ ಮಹಲನ್ನು ಯಾವಾಗ ಕಟ್ತಾರಪ್ಪ ಅಂತಂದರೆ, ಇದನ್ನು 1632 ADನಲ್ಲಿ ಪ್ರಾರಂಭಿಸಲಿ 1648ರ ಒಳಗೆ ಇದನ್ನು ಕಟ್ತಕ್ಕಂಥದ್ದು ತಾಜ್ ಮಹಲ್ನ. ಆದರೆ ಯಾರಪ್ಪ ಈ ತಾಜ್ ಮಹಲ್ನ ವಿನ್ಯಾಸಗೊಳಿಸಿರೋ ಅಥವಾ ಡಿಸೈನ್ ಮಾಡಿದಾರಪ್ಪ ಅಂತಂದರೆ, ನೋಡಿ, ಶಿಲ್ಪಿಯಾದಂತಹ ಉಸ್ತಾದ್ ಅಹಮದ್ ಲಾಹೋರಿ ಅವರು ಈ ತಾಜ್ ಮಹಲನ್ನು ವಿನ್ಯಾಸಗೊಳಿಸಿದ್ದಾರೆ. ಹಾಗಾದರೆ ಯಾವ ಒಂದು ಕಲ್ಲಿನಲ್ಲಿ ಯಾವ ಒಂದು ಶಿಲೆಯಲ್ಲಿ ಈ ತಾಜ್ ಮಹಲ್ನ ಕಟ್ಟಿದಾರಪ್ಪ ಅಂತಂದರೆ, ಇದನ್ನು ಬಿಳಿ ಅಮೃತ ಶಿಲೆಯಲ್ಲಿ ನಿರ್ಮಿಸಲಾಗಿದೆ. ತದನಂತರ ಎಲ್ಲೋರ ಗುಹೆಗಳು. ನೋಡಿ, ಈ ಎಲ್ಲೋರ ಗುಹೆಗಳು ಯಾವಾಗ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿದವಪ್ಪ ಅಂತಂದರೆ, ಇವು ಕೂಡ 1983ರಲ್ಲಿ ಸೇರ್ತಕ್ಕಂಥದ್ದು. ಈಗ ಎಲ್ಲೋರ ಗುಹೆಗಳ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಈ ಎಲ್ಲೋರ ಗುಹೆಗಳನ್ನು ಯಾವಾಗ ಕಟ್ತಾರಪ್ಪ ಅಂತಂದರೆ, ಇವನು ಕೂಡ 600 ADಯಿಂದ 1000 AD ನಡುವೆ 2 ಕಿಲೋಮೀಟರ್ ಉದ್ದದ ಬಸಾಲ್ಟ್ ಬಂಡೆಯಿಂದ ಕತ್ತರಿಸಿದ ದೇವಾಲಯಗಳು. ನೋಡಿ, ಇವು 2 ಕಿಲೋಮೀಟರ್ ಉದ್ದದ ಬಸಾಲ್ಟ್ ಬಂಡೆಗಳಿಂದ ಕೊರೆದು ನಿರ್ಮಿಸ್ತಕ್ಕಂಥ ದೇವಾಲಯಗಳು ಯಾವುವು? ಈ ಎಲ್ಲೋರ ದೇವಾಲಯ. ಇವು ಈ ದೇವಾಲಯದಲ್ಲಿ ಎಷ್ಟು ಗುಹೆಗಳು ಕಂಡುಬರ್ತಾವಪ್ಪ ಅಂತಂದರೆ, ಪ್ರಮುಖವಾಗಿ 34 ಗುಹೆಗಳು ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಈ ಎಲ್ಲೋರ ಗುಹೆಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ, ಇವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಚರಣಂದ್ರಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂಥದ್ದು. ತದನಂತರ ನೋಡಿ, ಈ ಎಲ್ಲೋರ ದೇವಾಲಯಗಳಲ್ಲಿ ಯಾವ ಯಾವ ಧರ್ಮದಗಳಿಗೆ ಸಂಬಂಧಿಸಿದಂತೆ ಕಟ್ಟಡಗಳು ಅಥವಾ ಶಿಲ್ಪಗಳು ಕಂಡುಬರ್ತಾವಪ್ಪ ಅಂತಂದರೆ, ಇಲ್ಲೂ ಕೂಡ ಬೌದ್ಧ ಧರ್ಮ, ಹಿಂದೂ ಧರ್ಮ, ಜೈನ ಧರ್ಮದ ಅನುಯಾಯಿಗಳಿಂದ ಈ ಎಲ್ಲೋರ ದೇವಾಲಯಗಳನ್ನು
ನಿರ್ಮಿಸ್ತಕ್ಕಂಥದ್ದು. ನೋಡಿ ಇವು ಏನನ್ನು ತೋರ್ಪಡಿಸ್ತಾವಪ್ಪ ಅಂತಂದರೆ, ಏನನ್ನು ಒಂದು ತೋರಿಕೆಯಾಗಿ ತೋರಿಸ್ತಾವಪ್ಪ ಅಂದರೆ ನೋಡಿ, ಪ್ರಾಚೀನ ಕಾಲದ ಭಾರತದಲ್ಲಿ ಪ್ರಚಲಿತದಲ್ಲಿರುವ ಧಾರ್ಮಿಕ ಸಹಿಷ್ಣುತೆಯನ್ನು ಅಲ್ಲಿ ವಿವರಿಸಲಾಗುತ್ತೆ. ಹಾಗಾದರೆ ಅಲ್ಲಿ ಕಂಡುಬರ್ತಕ್ಕಂಥ ಗುಹೆಗಳು 34 ಆದರೆ ಅಲ್ಲಿ ಯಾವ ಯಾವ ಗುಹೆಗಳಲ್ಲಿ ಯಾವ ಯಾವ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ನೋಡಿ 1ನೇ ಗುಹೆಯಲ್ಲಿ 1ರಿಂದ 12ನೇ ಗುಹೆಯಲ್ಲಿ ಮಹಾಯಾನದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಹೇಳ್ತಕ್ಕಂಥದ್ದು. ತದನಂತರ ಗುಹೆ 12ರಿಂದ 29 ಹಿಂದೂ ಧರ್ಮದ ಬಗ್ಗೆ ತೋರಿಸ್ತಕ್ಕಂಥದ್ದು. ತದನಂತರ ಗುಹೆ 20ರಿಂದ 34ನೇ ಗುಹೆ ಜೈನ ಧರ್ಮದ ಬಗ್ಗೆ ಹೇಳ್ತಕ್ಕಂಥದ್ದು. ಹಾಗಾದರೆ ಪ್ರಸಿದ್ಧವಾಗಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಹಳ ಸತಿ ಈ ಕ್ವಶನ್ ರಿಪೀಟ್ ಆಗಿದೆ, ನೋಡ್ತಾ ಬನ್ನಿ. 16ನೇ ಗುಹೆಯಲ್ಲಿ ಪ್ರಸಿದ್ಧವಾಗಿರುವ ಕೈಲಾಸನಾಥ ದೇವಾಲಯವು ಒಂದೇ ಬಂಡೆಯಿಂದ ಕಿತ್ತ ವಿಶ್ವದ ಅತಿ ದೊಡ್ಡ ಏಕಶಿಲೆಯ ರಚನೆಯಾಗಿದೆ. ಹಾಗಾದರೆ ಈ ದೇವಾಲಯನ ಯಾರು ಕಟ್ತಾರಪ್ಪ ಅಂತಂದರೆ, ಇವನ ರಾಷ್ಟ್ರಕೂಟರ 1ನೇ ಕೃಷ್ಣನು ಈ ಎಲ್ಲೋರದ ಏಕಶಿಲಾ ಬಂಡೆಯ ದೇವಸ್ಥಾನವನ್ನು ಕಟ್ತಾನೆ. ಯಾರು? ರಾಷ್ಟ್ರಕೂಟರ 1ನೇ ಕೃಷ್ಣನು ಈ ಎಲ್ಲೋರದ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ಕಟ್ತಾನೆ. ತದನಂತರ ಅಜಂತ ದೇವಾಲಯಗಳು. ಈ ಅಜಂತ ದೇವಾಲಯವು ಕೂಡ ಯಾವಾಗ ಕಂಡು ಬರ್ತಾವಪ್ಪ ಅಂತಂದರೆ, ಇವು ಕೂಡ 1983ರಲ್ಲಿ ಇವು ಕಂಡುಬರ್ತಕ್ಕಂಥದ್ದು, ಅಥವಾ ಯುನೆಸ್ಕೋ ಪಟ್ಟಿಗೆ ಇವು ಕೂಡ ಸೇರ್ತಕ್ಕಂಥದ್ದು. ಈಗ ನೋಡಿ, ಹಾಗಾದರೆ ಇವು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಮೊದಲು ನೋಡ್ತಾ ಬರೋಣ. ಇವು ಮಹಾರಾಷ್ಟ್ರದ ಅಜಂತ ಬೆಟ್ಟಗಳಲ್ಲಿರುವ ವಾಘೋರ ನದಿಯ ಎಡದಂಡೆಯ ಮೇಲಿರುವ ಲಂಬವಾದ ಬಂಡೆಯಿಂದ ಉತ್ಖನನಗೊಂಡ 30 ಗುಹೆಗಳಾಗಿವೆ. ನೋಡಿ, ಇವು ಕೂಡ ಮಹಾರಾಷ್ಟ್ರದ ಅಜಂತ ಬೆಟ್ಟಗಳಲ್ಲಿ ವಾಘೋರ ನದಿಯ ಎಡದಂಡೆಯ ಮೇಲಿರುವ ಲಂಬವಾದ ಬಂಡೆಗಳಲ್ಲಿ ಉತ್ಖನನಗೊಂಡ 30 ಗುಹೆಗಳಾಗಿವೆ. ಈಗ ನೋಡಿ, ಅವನ 2 ಅವಧಿಗಳಿಂದ ಬೌದ್ಧ ಕಲೆಯ ಸಂಗ್ರಹವನ್ನು ಪ್ರತಿನಿಧಿಸುತ್ತಾರೆ. ನೋಡಿ, ಮೊದಲನೇ ಹಂತ 2ರಿಂದ 1ನೇ ಶತಮಾನದ BC ವರೆಗಿನ ಶಾತವಾಹನ ರಾಜವಂಶದಿಂದ ಆಳ್ವಿಕೆಗೆ ಹೊಂದಿಕೆಯಾಗಿತ್ತು. ಅಂತಂದರೆ ಮೊದಲನೇ ಹಂತ 2ರಿಂದ 1ನೇ ಶತಮಾನದವರೆಗಿನ ಶಾತವಾಹನ ರಾಜವಂಶದಿಂದ ಆಳ್ವಿಕೆಗೆ ಸಂಬಂಧಪಟ್ಟತಕ್ಕಂತಹ ಗುಹೆಗಳು. ತದನಂತರ 2ನೇ ಹಂತ 5ರಿಂದ 6ನೇ ಶತಮಾನದವರೆಗೆ ವಾಕಾಟಕ ರಾಜವಂಶಕ್ಕೆ ಸೇರಿದಂಥ ಗುಹೆಗಳು. ತದನಂತರ ಇದು ಯಾವಾಗ ಸೇರುತ್ತಪ್ಪ ಅಂತ, ಇದು ಕೂಡ 1983ರಲ್ಲಿ ಸೇರ್ತಕ್ಕಂಥದ್ದು. ಈಗ ಒಡಿಶಾದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯ ಅಥವಾ ಕೊನರ್ಕ ದೇವಾಲಯ, ಕಪ್ಪು ಪಗೋಡ ಅಂತಕ್ಕಂಥದ್ದು, ಇದು ಯಾವ ಒಂದು ಇಸ್ವಿಯಲ್ಲಿ ಸೇರ್ತಕ್ಕಂಥದ್ದು ಅಂತಂದರೆ, ಇದು 1984ನೇ ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು. ಈಗ ಈ ದೇವಾಲಯದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ದೇವಾಲಯವನ್ನು ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಒಡಿಶಾದ ಬಂಗಾಳ ಕೊಲ್ಲಿಯ ತೀರದಲ್ಲಿ ನಿರ್ಮಿಸಲಾಗಿದೆ. ನೋಡಿ, ಇದು ಒಡಿಶಾದಲ್ಲಿ ಕಂಡುಬರ್ತಕ್ಕಂತಹ ಕೋಸ್ಟಲ್ ಏರಿಯಾ, ಬಂಗಾಳದ ಕೊಲ್ಲಿ ಸಮುದ್ರ ತೀರದಲ್ಲಿ ಈ ಒಡಿಶಾದ ಕೊನಾರ್ಕದ ಸೂರ್ಯ ದೇವಾಲಯವನ್ನು ನಿರ್ಮಿಸ್ತಕ್ಕಂಥ. ಹಾಗಾದರೆ ಈ ಸೂರ್ಯ ದೇವಾಲಯವನ್ನು ಯಾರು ನಿರ್ಮಿಸ್ತಾರಪ್ಪ ಅಂತ ನೋಡಿ, ಇದು ಪೂರ್ವ ಗಂಗಾ ರಾಜವಂಶದ ರಾಜ ನರಸಿಂಹದೇವ ಅವನಿಗೆ ಕಾರಣವಾಗಿರ್ತಕ್ಕಂಥದ್ದು. ನೋಡಿ, ಇದು ಕಳಿಂಗ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಯಾವುದು? ಈ ಒಡಿಶಾದ ಕೊನರ್ಕ ದೇವಾಲಯ. ತದನಂತರ ಈ ದೇವಾಲಯವು ಸೌರ ದೇವತೆಯಾದ ಸೂರ್ಯನ ರಥವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ನೋಡಿ, ಈ ರಥದಲ್ಲಿ ಯಾವ ಥರ ಡಿಸೈನ್ ಮಾಡಿದಾರಪ್ಪ ಅಂತಂದರೆ, 7 ಕುದುರೆಗಳು ಎಳಿತಕ್ಕಂತಹ ರಥ. ಆ ರಥದಲ್ಲಿ 12 ಜೋಡಿ ಚಕ್ರಗಳನ್ನು ಹೊಂದಿರತಕ್ಕಂಥದ್ದು. ಯಾವುದೋ ಈ ಒಡಿಶಾದ ಕೊನರ್ಕ ಸೂರ್ಯ ದೇವಾಲಯ. ನಂತರ ಮಹಾಬಲಿಪುರಂನಲ್ಲಿ ಕಂಡುಬರ್ತಕ್ಕಂತಹ ಸ್ಮಾರಕಗಳ ಗುಂಪುಗಳು. ಇವು ಯಾವ ಇಸ್ವಿಯಲ್ಲಿ ಸೇರ್ತವಪ್ಪ ಅಂತ, ಇವು ಕೂಡ 1984ನೇ ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಗೆ ಇವು ಕೂಡ ಸೇರ್ತಕ್ಕಂಥದ್ದು. ತದನಂತರ ನೋಡಿ, ಇವು ಯಾವ ಒಂದು ರಾಜವಂಶದಿಂದ ಸ್ಥಾಪಿಸಲ್ಪಟ್ಟವಪ್ಪ ಅಂತಂದರೆ, ಈ ಮಹಾಬಲಿಪುರಂನ ಸ್ಮಾರಕ ಗುಂಪುಗಳು. ನೋಡಿ, ಇವು ಪಲ್ಲವ ರಾಜವಂಶದಿಂದ 7 ಮತ್ತು 8ನೇ ಶತಮಾನಗಳಲ್ಲಿ ಇವುಗಳನ್ನು ನಿರ್ಮಿಸಲಾಗುತ್ತೆ. ನೋಡಿ,
ಪಲ್ಲವ ವಂಶಗಳಿಂದ 7ನೇಯಿಂದ 8ನೇ ಶತಮಾನದ ಅಲ್ಲಿ ಇವುಗಳನ್ನು ನಿರ್ಮಿಸ್ತಕ್ಕಂಥದ್ದು. ಹಾಗಾದರೆ ಈ ಮಹಾಬಲಿಪುರಂ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ, ಇವು ಕೂಡ ನೋಡಿ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಕೋರಮಂಡಲ ನದಿ ಕರಾವಳಿಯಲ್ಲಿ ಬಂಡೆಗಳಿಂದ ಇವನ್ನ ಕೆತ್ತಲಾಗಿದೆ. ತದನಂತರ ಆ ಒಂದು ಸ್ಮಾರಕ ಗುಂಪುಗಳಲ್ಲಿ ಪ್ರಮುಖವಾದ ರಥಗಳು ಕಂಡುಬರ್ತವೆ. ಆ ರಥಗಳು ನೋಡಿ ಪ್ರಮುಖ ರಚನೆಗಳಲ್ಲಿ ರಥದ ಆಕಾರದ ದೇವಾಲಯಗಳು ಕಂಡುಬರ್ತಕ್ಕಂಥದ್ದು, ಮಂಟಪಗಳು, ಗುಹೆಯ ಅಭಯಾರಣ್ಯಗಳು, ಪ್ರಸಿದ್ಧವಾದ ಗಂಗಾ ಅವರೋಹಣ ಮತ್ತು ರೀಬೇಜ್ ದೇವಾಲಯದಂತಹ ದೈತ್ಯಕಾರದ ಬಯಲು ಹುಬ್ಬುಗಳು ಕಂಡುಬರ್ತಕ್ಕಂಥದ್ದು. ಮತ್ತು ನೋಡಿ ಇಲ್ಲಿ ಶ್ರೀ ಭಗವಾನ್ ಶಿವನ ವೈಭವಕ್ಕೆ ಸಾವಿರಾರು ಶಿಲ್ಪಗಳು ಒಳಗೊಂಡಿವೆ. ನೋಡಿ ಆ ಮಹಾಬಲಿಪುರಂನಲ್ಲಿ ಶಿವನಿಗೆ ಸಂಬಂಧಿಸಿದಂತಹ ವೈಭವಕ್ಕೆ ಕಾರಣದಂತಹ ಸಾವಿರಾರು ಶಿಲ್ಪಗಳನ್ನು ಇದು ಒಳಗೊಂಡಿದೆ ಅಂತೆ. ನೆಕ್ಸ್ಟು ಇಂಪಾರ್ಟೆಂಟು ನಮ್ಮ ಕರ್ನಾಟಕಕ್ಕೆ ಸೇರಿದಂಥ ಹಂಪಿಯ ಸ್ಮಾರಕಗಳು. ಇವು ಯಾವಾಗ ಸೇರಿದವಪ್ಪ ಅಂತಂದರೆ ಯುನೆಸ್ಕೋ ಪಟ್ಟಿಗೆ 1987ರಲ್ಲಿ ಇವು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಈಗ ನೋಡಿ ಈ ಹಂಪಿ ಮೊದಲು ಯಾರ ರಾಜಧಾನಿಯಾಗಿತ್ತು ಅಂತಂದರೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನೋಡಿ ಇದನ್ನು 1565ರಲ್ಲಿ ಡೆಕ್ಕನ್ ಸುಲ್ತಾನರು ವಶಪಡಿಸಿಕೊಳ್ಳುವವರೆಗೂ ಹಂಪಿ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜಧಾನಿಯಾಗಿತ್ತು. ನೋಡಿ 1565ರಲ್ಲಿ ರಕ್ಕಸತಂಗಡಿ ಅಥವಾ ತಾಳಿಕೋಟೆ ಯುದ್ಧದ ಸಮಯದಲ್ಲಿ ಕೊನೆಯ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರು ಈ ಹಂಪಿಯನ್ನು ವಶಪಡಿಸಿಕೊಳ್ಳುವವರೆಗೂ ಇದು ವಿಜಯನಗರದ ರಾಜಧಾನಿಯಾಗಿತ್ತು. ನೋಡಿ ಹಾಗಾದರೆ ಇದನ್ನು ಯಾವ ಶೈಲಿಯಲ್ಲಿ ಇಲ್ಲಿ ಸ್ಮಾರಕಗಳನ್ನು ನೋಡ್ಬೋದಪ್ಪ ಅಂತಂದರೆ ಇಲ್ಲಿ ದ್ರಾವಿಡ ಶೈಲಿಯಲ್ಲಿ ಮತ್ತು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಇಲ್ಲಿ ಸ್ಮಾರಕ ಮತ್ತು ದೇವಾಲಯಗಳನ್ನು ನಿರ್ಮಿಸ್ತಕ್ಕಂಥದ್ದು. ಇಲ್ಲಿ ಸ್ಮಾರಕಗಳೊಂದಿಗೆ ಸಮೃದ್ಧ ಬಹು ಸಾಂಸ್ಕೃತಿಕ ನಗರಿಯಾಗಿದೆ. ನೋಡಿ ಈ ಹಂಪಿ ಕೇವಲ ಸ್ಮಾರಕಗಳೊಂದಿಗೆ ಅಲ್ಲ ಅಂತಂತಂದ್ರು, ಅಲ್ಲಿ ಕೂಡ ವಜ್ರ ವೈಡೂರ್ಯ ರತ್ನಖಚಿತವಾದಂತಹ ಆಭರಣಗಳಿಗೆ ಇಲ್ಲಿಯೂ ಕೂಡ ಫೇಮಸ್ ಆಗಿದ್ದಂತಹ ನಗರ. ನೆಕ್ಸ್ಟು ನೋಡಿ ಇದು ಯಾವ ನದಿಯ ದಡದಲ್ಲಿ ಕಂಡುಬರ್ತಕ್ಕಪ್ಪ ಅಂತಂದರೆ ಇದು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿ ಜಲಾಶಯದ ಪ್ರದೇಶದಲ್ಲಿ ಇದು ತುಂಗಾ ನದಿಯ ದಡದಲ್ಲಿ ಕಂಡುಬರ್ತಕ್ಕಂಥ ಸ್ಥಳ ಆಗಿದೆ. ನೆಕ್ಸ್ಟು ಖಜುರಾಹೋ ಸ್ಮಾರಕಗಳು. ನೋಡಿ ಈ ಖಜುರಾಹೋ ಸ್ಮಾರಕಗಳು ಯಾವ ವರ್ಷ ಯುನೆಸ್ಕೋ ಪಟ್ಟಿಗೆ ಸೇರಿದವಪ್ಪ ಅಂತಂದರೆ ಇವು 1986ನೇ ಇಸ್ವಿಯಲ್ಲಿ ಸೇರಿರ್ತಕ್ಕಂಥದ್ದು. ಅವು ಯುನೆಸ್ಕೋ ಪಟ್ಟಿಗೆ 1986ನೇ ಇಸ್ವಿಯಲ್ಲಿ ಸೇರಿರ್ತಕ್ಕಂಥದ್ದು. ನೆಕ್ಸ್ಟು ನೋಡಿ ಈ ದೇವಾಲಯವು 2 ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು. ಮೊದಲನೇದಾಗಿ ಇದು ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು, ತದನಂತರ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು. ನೋಡಿ ಈ ಖಜುರಾಹೋ ಸ್ಮಾರಕಗಳು ಯಾವ ಒಬ್ಬ ರಾಜರಿಗೆ ಅಥವಾ ಸಂಬಂಧಿಸಿದೆ, ಯಾವ ಒಂದು ರಾಜವಂಶಕ್ಕೆ ಸಂಬಂಧಿಸಿದವಪ್ಪ ಅಂತಾರೆ ಇವು ನೋಡಿ 10 ಮತ್ತು 11ನೇ ಶತಮಾನದಲ್ಲಿ ಆಳಿದಂತಹ ಚಂದೇಲ ರಾಜವಂಶದ ಅವಧಿಯಲ್ಲಿ ಈ ಖಜುರಾಹೋ ಸ್ಮಾರಕಗಳನ್ನು ಇಲ್ಲಿ ನಿರ್ಮಿಸಲಾಗಿದ್ದದ್ದು. ನೋಡಿ ಹಾಗಾದರೆ ಈ ದೇವಾಲಯಗಳು ಖಜುರಾಹೋ ಸ್ಮಾರಕಗಳು ಯಾವ ಒಂದು ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ನೋಡ್ತಾ ಬಂದರೆ ಇವನ್ನು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಎಕ್ಸಾಮಲ್ಲಿ ಬಹಳ ಕೇಳ್ತಿರ್ತಾರೆ, ಏನಪ್ಪ ಅಂತಂದರೆ ಈ ಕೆಳಕಂಡ ಯಾವ ಶೈಲಿಯಲ್ಲಿ ಖಜುರಾಹೋ ದೇವಾಲಯಗಳನ್ನು ನಿರ್ಮಿಸಿದಪ್ಪ ಅಂತಂದರೆ ನಾಗರ ಶೈಲಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸ್ತಕ್ಕಂಥದ್ದು. ತದನಂತರ ಫತೇಪುರ್ ಸಿಕ್ರಿ. ಈ ಫತೇಪುರ್ ಸಿಕ್ರಿ ಯಾವಾಗ ಒಂದು ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಈ ಫತೇಪುರ್ ಸಿಕ್ರಿ 1986ನೇ ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ನೋಡಿ ಹಾಗಾದರೆ ಈ ಫತೇಪುರ್ ಸಿಕ್ರಿ ಏನಂತ ಕರೀತಾರಪ್ಪ ಅಂತಂದರೆ ಈ ಫತೇಪುರ್ ಸಿಕ್ರಿಯನ್ನು ವಿಜಯದ ನಗರ ಅಂತ ಕರೀತಕ್ಕಂಥದ್ದು. ನೋಡಿ ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತಪ್ಪ ಅಂತಂದರೆ ಇದು ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯಲ್ಲಿ ಈ ಫತೇಪುರ್ ಸಿಕ್ರಿ ಕಂಡುಬರ್ತಕ್ಕಂಥದ್ದು. ನೋಡಿ ಇದು ನೋಡ್ತಾ ಬಂದರೆ ಫತೇಪುರ್ ಸಿಕ್ರಿಯ ಇತಿಹಾಸ ನೋಡ್ತಾ ಬಂದರೆ 1585ರಲ್ಲಿ ಲಾಹೋರ್ಗೆ ರಾಜಧಾನಿಯನ್ನು ಸ್ಥಳಾಂತರಿಸುವವರೆಗೂ ಇದು ಚಕ್ರವರ್ತಿ ಅಕ್ಬರ್ನ ಅಡಿಯಲ್ಲಿ ಸುಮಾರು 1 ದಶಕದ ಕಾಲ ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನೋಡಿ ಅಂದರೆ 1585ರಲ್ಲಿ ಲಾಹೋರ್ಗೆ ರಾಜಧಾನಿಯನ್ನು ಸ್ಥಳಾಂತರಿಸುವವರೆಗೂ ಕೂಡ ಚಕ್ರವರ್ತಿ ಅಕ್ಬರ್ನ ಅಡಿಯಲ್ಲಿ ಸುಮಾರು
ಒಂದು ದಶಕಗಳ ಕಾಲ ಮೊಘಲ್ ಸಾಮ್ರಾಜ್ಯ ರಾಜಧಾನಿಯಾಗಿತ್ತು. ಯಾವುದು? ಈ ಫತೇಪುರ್ ಸಿಕ್ರಿ ಅಂತಕ್ಕಂಥದ್ದು. ನೋಡಿ, ಈ ಫತೇಪುರ್ ಸಿಕ್ರಿ ಅಂತಕ್ಕಂಥದ್ದನ್ನ ಯಾವಾಗ ಈ ನಗರವನ್ನು ಕಟ್ತಾರಪ್ಪ ಈ ಅಕ್ಬರ್ ಅಂತಕ್ಕಂಥದ್ದು ಅಂತ ನೋಡಿದರೆ 1571ರಿಂದ 1573 ನಡುವೆ ಈ ಫತೇಪುರ್ ಸಿಕ್ರಿಯ ನಗರವನ್ನು ಕಟ್ತಕ್ಕಂಥ. ಇದು ನೋಡಿ, ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದಾದ ಜಾಮಿ ಮಸೀದಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾವುದು? ಈ ಫತೇಪುರ್ ಸಿಕ್ರಿ ನಗರ. ನೆಕ್ಸ್ಟು ನೋಡಿ, ಗೋವಾದ ಚರ್ಚ್ಗಳು. ಈ ಗೋವಾದ ಚರ್ಚ್ಗಳು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರಿದವಪ್ಪ ಅಂತಂದರೆ ಇವು 1986ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಈ ಗೋವಾ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು ಸೇರ್ತಕ್ಕಂಥದ್ದು. ಇವುಗಳ ಬಗ್ಗೆ ನೋಡ್ತಾ ಬಂದರೆ ನೋಡಿ, ಈ ಸೈಟ್ಗಳು 16 ಮತ್ತು 17ನೇ ಶತಮಾನಗಳಲ್ಲಿ ಗೋವಾವನ್ನು ಆಳ್ತಿರ್ತಕ್ಕಂಥ ಪೋರ್ಚುಗೀಸ್ ವಸಾಹತುಗಳಲ್ಲಿ ನಿರ್ಮಿಸಲಾದಂಥ ಚರ್ಚ್ಗಳು. ಯಾವುವು? ಗೋವಾವನ್ನು ಆಳ್ತಿರ್ತಕ್ಕಂತಹ ಪೋರ್ಚುಗೀಸ್ ವಸಾಹತುಶಾಹಿ ಯುಗದಲ್ಲಿ ನಿರ್ಮಾಣವಾದಂತಹ ಚರ್ಚ್ಗಳು ಇವು. ನೋಡಿ, ಈ ಚರ್ಚ್ಗಳು ಯಾವ ಸಂಗ್ರಹಗಳನ್ನು ಒಳಗೊಂಡಿದವಪ್ಪ ಅಂತಂದ್ರೆ ಇವು ಕ್ಯಾಥೆಡ್ರಲ್ಗಳು ಮತ್ತು ಕಾನ್ವೆಂಟ್ಗಳ ಸಂಗ್ರಹಗಳನ್ನು ಈ ಚರ್ಚ್ಗಳು ಒಳಗೊಂಡಿರ್ತಕ್ಕಂಥ. ನೋಡಿ, ಈ ಚರ್ಚ್ಗಳನ್ನು ಯಾವ ಶೈಲಿಗಳಿಂದ ನಿರ್ಮಿಸಲಾಗಿದೆ ಅಥವಾ ಕಟ್ಟಲಾಗಿದೆ ಅಂತ ಮೊದಲಾಗಿ ನೋಡ್ತಾ ಬಂದರೆ ಇವನ್ನ ಭಾರತೀಯ ತಂತ್ರಗಳು ಮತ್ತು ಭಾರತೀಯ ಸಂಪನ್ಮೂಲಗಳೊಂದಿಗೆ ಮತ್ತು ಅವನ್ನ ಮಿಶ್ರಣಗೊಳಿಸಿ ಗೋಥಿಕ್, ಮ್ಯಾನರಿಸ್ಟ್ ಮತ್ತು ಬರೋಕ್ ಶೈಲಿಗಳೊಂದಿಗೆ ಈ ಚರ್ಚ್ಗಳನ್ನು ಮತ್ತು ಕಾನ್ವೆಂಟ್ಗಳನ್ನು ನಿರ್ಮಿಸಲಾಗಿದೆ. ನೋಡಿ, ಇಲ್ಲಿ ಏನಪ್ಪ ಒಂದು ಗಮನಾರ್ಹ ಚಟುವಟಿಕೆಗಳು ಅಂತಂದರೆ ಇಲ್ಲಿ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳಲ್ಲಿ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಮತ್ತು ಸೇ ಕ್ಯಾಥೆಡ್ರಲ್ ಮತ್ತು ಚರ್ಚ್ ಆಫ್ ಸೇಂಟ್ ಫ್ರಾನ್ಸಿಸ್ ಅನ್ನು ಸೇರಿಸಿವೆ. ನೋಡಿ, ಇದು ಏನನ್ನು ತೋರಿಸುತ್ತಪ್ಪ ಈ ಚರ್ಚು ಮತ್ತು ಕಾನ್ವೆಂಟ್ಗಳು ಅಂತಂದರೆ ಈ ಅವಧಿಯಲ್ಲಿ ಏಷ್ಯಾದಲ್ಲಿ ಕ್ಯಾಥೋಲಿಕ್ ಧರ್ಮದ ಪ್ರಭಾವವನ್ನು ತೋರಿಸ್ತಕ್ಕಂಥದ್ದು. ನೋಡಿ, ಕೇಳ್ಬೋದು, ಏಷ್ಯಾದಲ್ಲಿ ಕ್ಯಾಥೋಲಿಕ್ ಪ್ರಭಾವವನ್ನು ತೋರಿಸ್ತಕ್ಕಂಥ ಚರ್ಚ್ಗಳು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕಂಡುಬರ್ತಕ್ಕಂಥದ್ದು ಅಂತಂದರೆ ಗೋವಾದ ಚರ್ಚ್ಗಳಲ್ಲಿ ಈ ಕ್ಯಾಥೋಲಿಕ್ ಪ್ರಭಾವವನ್ನು ನಾವು ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು. ನೋಡಿ, ಇವು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥ ಚೋಳರ ದೇವಾಲಯಗಳಿಗೆ ಸಂಬಂಧಿಸ್ತಕ್ಕಂಥ. ಹಾಗಾದರೆ ಈ ಚೋಳ ದೇವಾಲಯಗಳು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರಿದವಪ್ಪ ಅಂತಂದರೆ ಇವು ಕೂಡ 1987ರಲ್ಲಿ ಇವು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ನೋಡ್ತಾ ಬಂದರೆ ನೋಡಿ, ಇವುಗಳನ್ನು ಯಾವ ಮನೆತನದವರು ಯಾವ ಇಸ್ವಿಯಲ್ಲಿ ನಿರ್ಮಿಸಿದ್ರಪ್ಪ ಅಂತ ನೋಡ್ತಾ ಬಂದರೆ ನೋಡಿ, ಇವು ಚೋಳ ರಾಜವಂಶದ ಅಡಿಯಲ್ಲಿ 11 ಮತ್ತು 12ನೇ ಶತಮಾನದಲ್ಲಿ ಇವುಗಳನ್ನು ನಿರ್ಮಿಸಲಾಗಿದೆ. ಈ ಚೋಳ ದೇವಾಲಯಗಳನ್ನು ಚೋಳ ವಂಶದಿಂದ 11 ಮತ್ತು 12ನೇ ಶತಮಾನದಲ್ಲಿ ಇವುಗಳನ್ನು ನಿರ್ಮಿಸಲಾಗಿದೆ. ನೋಡಿ, ಈ ದೇವಾಲಯಗಳು 3 ದೇವಾಲಯ ಸೈಟ್ಗಳನ್ನು ಒಳಗೊಂಡಿದೆ. ಯಾವುವು? ಈ ಚೋಳ ದೇವಾಲಯಗಳು ಯಾವಪ್ಪ ಅಂತಂದರೆ ನೋಡಿ, ಮೊದಲನೇದಾಗಿ ಇವು ಬಹಳ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಭಾಳ ಕೇಳ್ತಾ ಇರ್ತಾನೆ. ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಾಲಯ ಇವನು ನಿರ್ಮಿಸ್ತಾನೆ. ರಾಜ ಫಸ್ಟ್ ಅಂತಕ್ಕಂಥವನು ತಂಜಾವೂರಿನಲ್ಲಿರ್ತಕ್ಕಂಥ ಬೃಹದೀಶ್ವರ ದೇವಾಲಯವನ್ನು ಕಟ್ತಾನೆ. ನೆಕ್ಸ್ಟು ಗಂಗೈಕೊಂಡ ಚೋಳಪುರಂನಲ್ಲಿರುವ ಬೃಹದೀಶ್ವರ ದೇವಾಲಯವನ್ನು ರಾಜೇಂದ್ರ ಫಸ್ಟ್ ಎಂಬತಕ್ಕಂಥ ರಾಜ ನಿರ್ಮಿಸ್ತಾನೆ. ನೆಕ್ಸ್ಟು ದಾರಾಸುರಂನಲ್ಲಿರುವ ಐರಾವತೇಶ್ವರ ದೇವಾಲಯವನ್ನು ರಾಜ ಸೆಕೆಂಡ್ ಇವನು ಕೂಡ ನಿರ್ಮಿಸ್ತಾನೆ. ತದನಂತರ ನೋಡಿ, ಹಾಗಾದರೆ ಈ ದೇವಾಲಯಗಳು ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆಪ್ಪ ಅಂತ ನೋಡ್ತಾ ಬಂದರೆ ಇವು ಚೋಳರ ಕಾಲದ ದ್ರಾವಿಡ ವಾಸ್ತುಶಿಲ್ಪದ ಕೆಲವು ಅತ್ಯುತ್ತಮ ಉದಾಹರಣೆಗಳನ್ನು ಇವು ನೀಡ್ತಕ್ಕಂಥದ್ದು. ಚೋಳ ದೇವಸ್ಥಾನಗಳು ಅಥವಾ ಚೋಳ ದೇವಾಲಯ ಕಟ್ಟಡಗಳು ಯಾವ ಶೈಲಿಗೆ ಸಂಬಂಧಪಟ್ಟಿವೆಪ್ಪ ಅಂದರೆ ಇವು ಕೂಡ ದ್ರಾವಿಡ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇವನ್ನ ತಂಜಾವೂರಿನಲ್ಲಿರ್ತಕ್ಕಂಥ ಬೃಹದೀಶ್ವರ ದೇವಾಲಯವನ್ನು 1987ರಲ್ಲಿ ವಿಶ್ವ ಪಾರಂಪರ್ಯ ತಾಣವಾಗಿ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈ 2 ದೇವಾಲಯಗಳನ್ನು ಬೃಹದೀಶ್ವರ ದೇವಾಲಯ ಮತ್ತು ಐರಾವತ ದೇವಾಲಯಗಳನ್ನು 2004ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು. ತದನಂತರ ನೋಡಿ, ಪಟ್ಟದಕಲ್ಲಿನಲ್ಲಿರ್ತಕ್ಕಂಥ ಸ್ಮಾರಕ ಗುಂಪುಗಳು
ಇವನ್ನ ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರಿಸ್ತಾರಪ್ಪ ಅಂತಂದರೆ 1987ರಲ್ಲಿ ಇವುಗಳನ್ನು ಸೇರಿಸ್ತಕ್ಕಂಥದ್ದು. ತದನಂತರ ನೋಡಿ, ಇವನ್ನ ಪಟ್ಟದ ಕಲ್ಲಿರ್ತಕ್ಕಂಥ ದೇವಾಲಯಗಳನ್ನ ಯಾವ ರಾಜರು ನಿರ್ಮಿಸ್ತಾರಪ್ಪ ಅಂತಂದರೆ ಇವುಗಳನ್ನು 7 ಮತ್ತು 8ನೇ ಶತಮಾನದಲ್ಲಿ ಚಾಲುಕ್ಯ ರಾಜವಂಶಗಳಿಂದ ಇವುಗಳನ್ನು ಕಟ್ಟಲಾಗುತ್ತೆ. ನೋಡಿ, ಹಾಗಾದರೆ ಈ ದೇವಾಲಯಗಳಲ್ಲಿ ಯಾವ ಯಾವ ಧರ್ಮದ ದೇವಾಲಯಗಳು ಕಂಡುಬರ್ತಾವಪ್ಪ ಅಂತಂದರೆ ನೋಡಿ, ಈ ತಾಣವು 9 ಹಿಂದೂ ದೇವಾಲಯಗಳು ಮತ್ತು 1 ಜೈನ ದೇವಾಲಯಗಳನ್ನು ಒಳಗೊಂಡಿದೆ. ಯಾವುದು? ಈ ಪಟ್ಟದ ಕಲ್ಲಿನಲ್ಲಿರ್ತಕ್ಕಂಥ ದೇವಾಲಯಗಳು 9 ಹಿಂದೂ ದೇವಾಲಯಗಳು ಮತ್ತು 1 ಜೈನ ದೇವಾಲಯಗಳನ್ನು ಇವು ಒಳಗೊಂಡಿರ್ತಕ್ಕಂಥ. ನೋಡಿ, ಹಾಗಾದರೆ ಈ ದೇವಾಲಯಗಳನ್ನು ಯಾವ ಒಂದು ಶೈಲಿಯಲ್ಲಿ ನಿರ್ಮಿಸಿದಾರಪ್ಪ ಅಂತ ನೋಡ್ತಾ ಬಂದರೆ ಅವುಗಳು ಕೂಡ ಬಾದಾಮಿ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಿದ್ದು ಮತ್ತು ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ರೂಪಗಳನ್ನು ಸಂಯೋಜಿಸಿವೆ. ನೆಕ್ಸ್ಟು ನೋಡಿ, ಈ ಸ್ಥಳದಲ್ಲಿ ವಿರೂಪಾಕ್ಷ ದೇವಾಲಯವು ಕೂಡ ಒಳಗೊಂಡಿದೆ ಅಂತೆ. ನೋಡಿ, ಇದನ್ನು ಕ್ರಿಸ್ತಶಕ 740ರಲ್ಲಿ ರಾಣಿ ಲೋಕಮಹಾದೇವಿಯು ದಕ್ಷಿಣ ರಾಜರ ಮೇಲೆ ತನ್ನ ಗಂಡ ವಿಜಯದ ಸ್ಮರಣೆಗಾಗಿ ನಿರ್ಮಿಸ್ತಕ್ಕಂಥ. ನೋಡಿ, ಅಂದರೆ ಪಟ್ಟದ ಕಲ್ಲಿನಲ್ಲಿ ಕಂಡುಬರ್ತಕ್ಕಂಥ ವಿರೂಪಾಕ್ಷ ದೇವಾಲಯಗಳನ್ನು ಯಾವ ರಾಣಿ ನಿರ್ಮಿಸ್ತಾಳಪ್ಪ ಅಂತಂದರೆ 740ನೇ ಕ್ರಿಸ್ತಶಕದಲ್ಲಿ ರಾಣಿ ಲೋಕಮಹಾದೇವಿಯು ತನ್ನ ಗಂಡ ದಕ್ಷಿಣ ರಾಜರ ಮೇಲೆ ಯುದ್ಧದ ಕಾರಣದಿಂದ ಗೆದ್ದಂತಹ ನೆನಪಿಗಾಗಿ ಈ ವಿರೂಪಾಕ್ಷ ದೇವಾಲಯಗಳನ್ನು ಕಟ್ತಕ್ಕಂಥದ್ದು. ನೆಕ್ಸ್ಟು ಎಲಿಫೆಂಟಾ ಗುಹೆಗಳು. ನೋಡಿ, ಈ ಎಲಿಫೆಂಟಾ ಗುಹೆಗಳು ಯಾವಾಗ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಪ್ಪ ಅಂತಂದರೆ ಇವು ಕೂಡ 1987ರಲ್ಲಿ ಇವು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇವು ಯಾವ ಸ್ಥಳದಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಮುಂಬೈನ ಬಂದರಿನ ಎಲಿಫೆಂಟಾ ದ್ವೀಪದಲ್ಲಿ. ನೋಡಿ, ಮುಂಬೈಯಲ್ಲಿರ್ತಕ್ಕಂಥ ಬಂದರಿನ ಸಮೀಪದಲ್ಲಿ ಎಲಿಫೆಂಟಾ ದ್ವೀಪದಲ್ಲಿ ಕಂಡುಬರ್ತಕ್ಕಂಥ. ನೋಡಿ, ಹಾಗಾದರೆ ಇವು ಮುಖ್ಯವಾಗಿ 5ನೇ ಮತ್ತು 6ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದಷ್ಟು ಹಿಂದಿನ ಮಾನವ ಉದ್ಯೋಗದ ಅವಶೇಷಗಳನ್ನು ನಿರ್ಮಿಸಲಾಗಿದೆ. ನೋಡಿ, ಇಲ್ಲಿ ಮಾನವನ ಉದ್ಯೋಗದ ಅವಶೇಷಗಳನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ಬೋದು. ನೋಡಿ, ಹಾಗಾದರೆ ಈ ಎಲಿಫೆಂಟಾ ದ್ವೀಪದಲ್ಲಿ ನಿರ್ಮಿಸ್ತಕ್ಕಂಥ ದೇವಾಲಯಗಳು ಯಾವ ದೇವರಿಗೆ ಆ ದೇವಾಲಯಗಳನ್ನು ಸಮರ್ಪಿಸಿದ್ರಪ್ಪ ಅಂತಂದರೆ ಈ ದೇವಾಲಯಗಳು ಶಿವದೇವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ಸಾಂಚಿಯಲ್ಲಿನ ಬೌದ್ಧ ಸ್ಮಾರಕಗಳು. ಈ ಸಾಂಚಿ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಯಾವ ಒಂದು ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಈ ಸಾಂಚಿಯಲ್ಲಿನ ಬೌದ್ಧ ಸ್ಮಾರಕಗಳು 1989ನೇ ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಇವು ಸೇರ್ತಕ್ಕಂಥದ್ದು. ತದನಂತರ ನೋಡಿ, ಈ ಸ್ಥಳವು ಬೌದ್ಧ ಸ್ಮಾರಕಗಳ ಗುಂಪುಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಇವು ಏಕಶಿಲೆಯ ಕಂಬಗಳು, ಅರಮನೆಗಳು, ದೇವಾಲಯಗಳು ಮತ್ತು ಮಠಗಳು. ಈ ತರಹದ ದೇವಾಲಯ ಶೈಲಿಗಳು ಮಧ್ಯಪ್ರದೇಶದ ಸಾಂಚಿ ಸ್ತೂಪದಲ್ಲಿ ಕಂಡುಬರ್ತಕ್ಕಂಥ. ನೋಡಿ, ಇವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಅಡಿಯಲ್ಲಿ ಇದು ಪ್ರಮುಖವಾಯಿತು. ನೋಡಿ, ಈ ಬೌದ್ಧ ಸಾಂಚಿ ಸ್ತೂಪಗಳು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜನಾದಂತಹ ಅಶೋಕನ ಅಡಿಯಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ತದನಂತರ ನೋಡಿ, ಇದು ಅಸ್ತಿತ್ವದಲ್ಲಿರುವ ಅತ್ಯಂತ ಹಳೆಯ ಬೌದ್ಧ ಅಭಯಾರಣ್ಯವಾಗಿದೆ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಹಳೆಯದಾದಂತಹ ಬೌದ್ಧ ಅಭಯಾರಣ್ಯ ಎಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಬೌದ್ಧ ಸಾಂಚಿಯಲ್ಲಿ ಕಂಡುಬರ್ತಕ್ಕಂಥ ಸಾಂಚಿ ಸ್ತೂಪ ಬೌದ್ಧ ಹಳೆಯ ಅಭಯಾರಣ್ಯವಾಗಿದೆ. ನೋಡಿ, ಇದು 12ನೇ ಶತಮಾನದ ಇಡಿಯವರೆಗೆ ಭಾರತದ ಪ್ರಮುಖ ಬೌದ್ಧ ಕೇಂದ್ರವಾಗಿದೆ. ನೋಡಿ, ಇದು 12ನೇ ಶತಮಾನದವರೆಗೂ ಭಾರತದಲ್ಲಿ ಪ್ರಮುಖ ಬೌದ್ಧ ಕೇಂದ್ರವಾಗಿತ್ತು ಅಂತ ನಾವು ನೋಡ್ಬೋದು. ನೆಕ್ಸ್ಟು ಹುಮಾಯೂನ್ ಸಮಾಧಿ. ನೋಡಿ, ಈ ಹುಮಾಯೂನ್ ಸಮಾಧಿ ಯಾವಾಗ ಒಂದು ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಇದು ಕೂಡ 1993ನೇ ಇಸ್ವಿಯಲ್ಲಿ ಇದು ಕೂಡ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಹಾಗಾದರೆ ಈ ಯುನೆಸ್ಕೋ ಪಟ್ಟಿಯನ್ನು 1560ರ ದಶಕದಲ್ಲಿ ನಿರ್ಮಿಸಲಾಗುತ್ತೆ. ಈ
ಹುಮಾಯೂನ್ ಸಮಾಧಿಯನ್ನು 1560ರ ದಶಕದಲ್ಲಿ ಇದನ್ನು ನಿರ್ಮಿಸಲಾಗುತ್ತೆ. ನೋಡಿ, ಈ ಹುಮಾಯೂನ್ ಸಮಾಧಿಯು 1500 ದಶಕದಲ್ಲಿ ಹುಮಾಯೂನ್ ಸಮಾಧಿ ಭಾರತೀಯ ಉಪಖಂಡದಲ್ಲಿ ಮೊದಲು ನಿರ್ಮಿಸಿದಂತಹ ಮೊದಲ ಸಮಾಧಿಯಾಗಿ ನಾವು ಉದಾಹರಣೆಯನ್ನು ನೋಡ್ತಾ ಬಹುದು. ನೋಡಿ, ಇದು ಯಾವ ಒಂದು ದೇಶಗಳ ಉದ್ಯಾನವನಗಳ ಅಂಶಗಳನ್ನು ಪರಿಚಯಿಸಲ್ಪಟ್ಟರು? ಇದು ನೋಡಿ, ಪರ್ಷಿಯನ್ ಉದ್ಯಾನವನಗಳ ಅಥವಾ ಉದ್ಯಾನಗಳ ಅಂಶಗಳನ್ನು ಇದು ಪರಿಚಯಿಸುತ್ತೆ. ಯಾವುದು? ಈ ಹುಮಾಯೂನ್ ಸಮಾಧಿ. ನೆಕ್ಸ್ಟು, ಇದು ಮೊಘಲ್ ವಾಸ್ತುಶಿಲ್ಪದಲ್ಲಿ ಅಧಿಕವಾಗಿ ಇದು ಪ್ರತಿನಿಧಿಸುತ್ತದೆ ಮತ್ತು ತಾಜ್ ಮಹಲ್ನ ವಾಸ್ತುಶೈಲಿಯನ್ನು ಪೂರ್ವವರ್ತಿಯಾಗಿದೆ. ನೋಡಿ, ಇದು ಕೂಡ ತಾಜ್ ಮಹಲ್ನ ಮೊದಲ ಮೊಘಲ್ ಸಾಮ್ರಾಜ್ಯದಲ್ಲಿ ಮೊದಲು ಅಮೃತಶಿಲೆಯಲ್ಲಿ ಕಟ್ಟಿದಂತಹ ಕಟ್ಟಡ ಯಾವುದಾದ್ರು ಅಂತಂದರೆ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ತಾಜ್ ಮಹಲ್ ಅಂತ. ಆದರೆ ತಾಜ್ ಮಹಲ್ ಅಲ್ಲ, ಮೊದಲನೇದಾಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಅಮೃತಶಿಲೆಯಲ್ಲಿ ಕಟ್ಟಿದಂತಹ ದೇವಸ್ಥಾನ ಅಥವಾ ಕಟ್ಟಡ ಯಾವುದಪ್ಪ ಅಂತಂದರೆ ಈ ಹುಮಾಯೂನ್ ಸಮಾಧಿ. ಮೊಘಲ್ ಸಾಮ್ರಾಜ್ಯದಲ್ಲಿ ಮೊದಲನೇದಾಗಿ ಕಟ್ಟಿರ್ತಕ್ಕಂತಹ ಅಮೃತಶಿಲೆಯಲ್ಲಿ ಕಟ್ತಕ್ಕಂತಹ ಕಟ್ಟಡ ಯಾವುದಪ್ಪ ಅಂತಂದರೆ ಹುಮಾಯೂನ್ ಸಮಾಧಿ ಅಂತ ನಾವು ತಿಳ್ಕೊಳಕ್ಕಂತ. ನೆಕ್ಸ್ಟು, ಕುತುಬ್ ಮಿನಾರ್ ಮತ್ತು ಅದರ ಸ್ಮಾರಕಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಕುತುಬ್ ಮಿನಾರು ಮತ್ತು ಅದರ ಸ್ಮಾರಕಗಳು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಾವಪ್ಪ ಅಂತಂದರೆ ಇವು ಕೂಡ 1993ನೇ ಇಸ್ವಿಯಲ್ಲಿ ಇವು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಮೊದಲನೇದಾಗಿ ನೋಡಿ, ಇವುಗಳನ್ನು ಯಾವ ಕಾಲದಲ್ಲಿ ನಿರ್ಮಿಸಲಾಗ್ತಪ್ಪ ಅಂತಂದರೆ ಇದನ್ನು ದೆಹಲಿ ಸುಲ್ತಾನರು ನಿರ್ಮಿಸ್ತಕ್ಕಂಥದ್ದು. ನೋಡಿ, ಈ ದೆಹಲಿ ಸುಲ್ತಾನರ ಅಧಿಕಾರದ ಅವಧಿಯಲ್ಲಿ ಇವು ಸ್ಥಾಪಿತವಾಗಿದ್ದು ಯಾವಾಗಪ್ಪ ಅಂತಂದರೆ 13 ಮತ್ತು 14ನೇ ಶತಮಾನದಲ್ಲಿ ಈ ಕುತುಬ್ ಮಿನಾರ್ ಸ್ಮಾರಕಗಳನ್ನು ನಿರ್ಮಿಸ್ತಕ್ಕಂಥದ್ದು. ನೋಡಿ, ಅವುಗಳು ಯಾವ ರೀತಿ ಒಂದು ಅಳತೆಗಳನ್ನು ಹೊಂದಿದವಪ್ಪ ಅಂತಂದರೆ ಮತ್ತು ಯಾವ ಕಲ್ಲುಗಳನ್ನು ಬಳಸಿದ್ರಪ್ಪ ಅಂತ ಕಟ್ಟಕ್ಕೆ ಅಂತ ನೋಡ್ತಾ ಹೋದರೆ, ಕುತುಬ್ ಮಿನಾರು ರೆಡ್ ಸ್ಟ್ಯಾಂಡ್ ಸ್ಟೋನಲ್ಲಿ ನಿರ್ಮಿಸಲಾದ ಮತ್ತು ಇಲ್ಲಿ ಮಿಸ್ ಆಗಿದೆ ಏನಪ್ಪ ಅಂತಂದರೆ ಈ ಕುತುಬ್ ಮಿನಾರ್ ಅಂತಕ್ಕಂಥದ್ದು ಕಬ್ಬಿಣದಿಂದ ಕಟ್ಟಿರ್ತಕ್ಕಂಥ ಒಂದು ಸ್ಮಾರಕ ಆಗಿದೆ. ನೋಡಿ, ಇದು ಎಷ್ಟು ಒಂದು ಎತ್ತರ ಹೊಂದಿದೆ ಅಂತಪ್ಪ ಅಂತಂದರೆ 72.25 ಮೀಟರ್ ಎತ್ತರವನ್ನು ಹೇರ್ತಕ್ಕಂಥದ್ದು. ಈ ಕುತುಬ್ ಮಿನಾರು ಕಬ್ಬಿಣದಿಂದ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ. ನೋಡಿ, ಇಲ್ಲಿ ಕಂಡುಬರ್ತಕ್ಕಂಥದ್ದು ಮುಖ್ಯವಾಗಿ ಅಲೈನ್ ದರ್ವಾಜಾ ಗೇಟ್ವೇ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು, ಕುವತ್ ಉಲ್ಲಾ ಇಸ್ಲಾಂ ಮಸೂದಿಯನ್ನು ಹಿಂದಿನ ಹಿಂದೂ ದೇವಾಲಯಗಳಿಂದ ಮರುಬಳಕೆ ಮಾಡಿದ ವಸ್ತುಗಳಿಂದ ನಿರ್ಮಿಸಲಾಗಿದೆ. ಏನು? ಈ ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥದ್ದು ಭಾರತದ ಮೊದಲು ನಿರ್ಮಿಸಿದಂತಹ ಮಸೀದಿ ಯಾವುದಪ್ಪ ಅಂತಂದರೆ ಕುವತ್ ಉಲ್ಲಾ ಇಸ್ಲಾಂ. ಇದನ್ನು ಹಿಂದೂ ದೇವಾಲಯಗಳಿಂದ ಮರುಬಳಕೆ ಮಾಡಿದ ವಸ್ತುಗಳಿಂದ ನಿರ್ಮಿಸಲಾಗಿದೆ ಅಂತ. ಅದನ್ನ ಈ ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥ. ನೋಡಿ, ಇಲ್ಲಿ ಯಾವುದಪ್ಪ ಅಂತಂದರೆ ಕುತುಬ್ ಮಿನಾರನ್ನು ಕಬ್ಬಿಣದ ಕಂಬದಿಂದ ಇವರು ನಿರ್ಮಿಸ್ತಕ್ಕಂಥದ್ದು ಮತ್ತು ಹಲವಾರು ಗೋರಿಗಳು ಮತ್ತು ಇತರ ಸ್ಮಾರಕಗಳನ್ನು ನಾವು ಇಲ್ಲಿ ನೋಡಬಹುದು. ನೆಕ್ಸ್ಟು, ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ ಅಂತ ನೋಡೋಣ. ಇದು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಇದು ಕೂಡ 1999ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಹಾಗಾದರೆ ಈ ಹಿಮಾಲಯನ್ ಮೌಂಟೇನ್ ರೈಲ್ಗಳಲ್ಲಿ ಇವು 3 ತರಹದ ರೈಲುಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಇದು ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ. ಇದನ್ನು 1999ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗುತ್ತೆ. ತದನಂತರ ತಮಿಳುನಾಡಿನಲ್ಲಿರ್ತಕ್ಕಂತಹ ನೀಲಗಿರಿ ಮೌಂಟೇನ್ ರೈಲು ಇದನ್ನು 2005ರಲ್ಲಿ ಸೇರಿಸಲಾಗುತ್ತೆ. ತದನಂತರ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಕಾಲ್ಕಾ ಶಿಮ್ಲಾ ರೈಲ್ನ ಇದನ್ನು 2008ರಲ್ಲಿ ಸೇರಿಸಲಾಗುತ್ತದೆ. ತದನಂತರ ನೋಡಿ, ಬೋಧಗಯಾದಲ್ಲಿ ಕಂಡುಬರ್ತಕ್ಕಂಥ ಮಹಾಬೋಧಿ ದೇವಾಲಯ ಸಂಕೀರ್ಣ ಇದು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಇದು ಕೂಡ 2002ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಈಗ ನೋಡಿ, ಇದ್ರದ ಏನಪ್ಪ ಹಿಸ್ಟ್ರಿ ಅಂತಂದರೆ ಇಲ್ಲಿಯೇ ಗೌತಮ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು ಎಂದು ಹೇಳುತ್ತೆ. ನೋಡಿ, ಗೌತಮ ಬುದ್ಧನಿಗೆ ಇದೇ ಒಂದು ಮಹಾಬೋಧಿ ದೇವಾಲಯ ಸಂಕೀರ್ಣದಲ್ಲಿ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು ಅಂತ ಅಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟು,
ಮಹಾನ್ ಬೋಧಿ ದೇವಾಲಯ ಸಂಕೀರ್ಣವು ಭಗವಾನ್ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ 4 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ನೋಡಿ, ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂಥ 4 ಪವಿತ್ರವಾದ ಸ್ಥಳಗಳಲ್ಲಿ ಈ ಸ್ಥಳ ಕೂಡ ಒಂದು. ನೋಡಿ, ಆದರೆ ಇತರ 3 ಎಂದರೆ ಅವನು ಜನಿಸಿದ ಲುಂಬಿನಿ 1, ಅವನು ತನ್ನ ಮೊದಲನೇ ಧರ್ಮೋಪದೇಶವನ್ನು ನೀಡಿರ್ತಕ್ಕಂಥ ಸಾರನಾಥ 2, ಆದರೆ ಅವನು ಮಹಾಪರಿನಿರ್ವಾಣ ಹೊಂದಿರತಕ್ಕಂಥ ಕುಶಿನಗರ. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು ಏನಪ್ಪ ಅಂತಂದರೆ, ಗೌತಮ ಬುದ್ಧನಿಗೆ ಸಂಬಂಧಿಸಿದಂತಹ ಈ ಕೆಳಗಿನ 4 ಪವಿತ್ರ ಸ್ಥಳಗಳನ್ನು ಯಾವುದೆಂದು ಗುರುತಿಸಿ ಅಂತ ಕೇಳಿದಾಗ ನಾವು ಏನಂತ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಮೊದಲನೇದಾಗಿ ಮಹಾಬೋಧಿ ದೇವಾಲಯ ಸಂಕೀರ್ಣ, ಇದು ಬೋಧಗಯಾದಲ್ಲಿ ಕಂಡುಬರ್ತಕ್ಕಂಥ ದೇವಾಲಯ ಒಂದಾದರೆ, ಎರಡನೇ ದೇವಾಲಯ ಅವನು ಜನಿಸಿದಂತಹ ಲುಂಬಿನಿ 1, ತದನಂತರ ಅವನು ಮೊದಲನೇದಾಗಿ ಧರ್ಮೋಪದೇಶವನ್ನು ಮಾಡಿರ್ತಕ್ಕಂತಹ ಸಾರನಾಥ, ತದನಂತರ ಅವನು ಮಹಾಪರಿನಿರ್ವಾಣವನ್ನು ಹೊಂದಿರತಕ್ಕಂಥ ಕುಶಿನಗರ. ಈ 4 ಸ್ಥಳಗಳು ಅವನ ಜೀವನದ ಪವಿತ್ರ ಸ್ಥಳಗಳಲ್ಲಿ ಹೆಸರುವಾಸಿಯಾಗಿದೆ. ತದನಂತರ ನೋಡಿ, ಈ ದೇವಾಲಯವನ್ನು ಯಾವ ಒಬ್ಬ ದೊರೆ ನಿರ್ಮಿಸ್ತಾನಪ್ಪ ಅಂತಂದರೆ, ಚಕ್ರವರ್ತಿ ಅಶೋಕನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಿರ್ಮಿಸ್ತಾನೆ. ಈ ಮಹಾಬೋಧಿ ದೇವಾಲಯ ಸಂಕೀರ್ಣವನ್ನು ಕ್ರಿಸ್ತಪೂರ್ವ 3ರಲ್ಲಿ ದೊರೆ ಅಶೋಕ ನಿರ್ಮಿಸ್ತಕ್ಕಂಥದ್ದು. ಹಾಗಾದರೆ ಪ್ರಸ್ತುತ ಈ ದೇವಾಲಯವು ಗುಪ್ತರ ಕಾಲದಲ್ಲಿ ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದಿಂದ ಬಂದಿದೆ ಅಂತಂದರೆ, ಅವರ ಒಂದು ಕಾಲದಲ್ಲಿ ಇದು ಕಟ್ಟಲು ಇವರ ಆ ಒಂದು ಸಮಯದಲ್ಲಿ ಈ ದೇವಾಲಯದ ಕಟ್ಟಡ ಪೂರ್ಣಗೊಂಡು ಆವಾಗಲಿಂದ ಅಲ್ಲಿ ಬುದ್ಧನ ಒಂದು ಆರಾಧನೆ ಶುರುವಾಗಿದೆ. ನೆಕ್ಸ್ಟು ಈ ದೇವಾಲಯನ ಯಾವ ಒಂದು ಪರಿಕರಣಗಳು ಅಥವಾ ಯಾವ ಒಂದು ಕಟ್ಟಡ ಅಥವಾ ಯಾವ ಒಂದು ಕಲ್ಲು ಹೆಂಡೆಗಳಿಂದ ಕಟ್ಟಿರ್ತಾರಪ್ಪ ಅಂತಂದರೆ, ಇದು ಸಂಪೂರ್ಣವಾಗಿ ಇಟ್ಟಿಗೆಯಿಂದ ನಿರ್ಮಿಸಲಾದ ಆರಂಭಿಕ ಬೌದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ನೋಡಿ, ಈ ಬೌದ್ಧ ಗಯಾದಲ್ಲಿರ್ತಕ್ಕಂಥ ಮಹಾಬೋಧಿ ದೇವಾಲಯವು ಸಂಪೂರ್ಣವಾಗಿ ಇಟ್ಟಿಗೆಯಿಂದ ನಿರ್ಮಿಸಲಾದ ಆರಂಭಿಕ ಬೌದ್ಧ ದೇವಾಲಯಗಳಲ್ಲಿ ಒಂದಾಗಿದಂತೆ. ನೆಕ್ಸ್ಟು ಭೀಮ್ಬೆಟ್ಕಾ ರಾಕ್ ಶೆಲ್ಟರ್ಸ್ ಅಂತ ನೋಡ್ತಾ ಬರೋಣ. ಹಾಗಾದರೆ ಇದು ಯಾವಾಗ ಸೇರ್ತಪ್ಪ ಯುನೆಸ್ಕೋ ಪಟ್ಟಿಗೆ ಅಂತಂದರೆ, ಇದು ಕೂಡ 2003ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಈ ಭೀಮ್ಬೆಟ್ಕಾದ ರಾಕ್ ಶೆಲ್ಟರ್ಸ್ ಸೇರ್ತಕ್ಕಂಥದ್ದು. ಮೊದಲನೇದಾಗಿ ಈ ಬಂಡೆಗಳು ಎಲ್ಲಿ ಕಾಣ್ತಪ್ಪ ಅಂತ ನೋಡಿ, ಇವು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ವಿಂಧ್ಯ ಶ್ರೇಣಿಯ ತಪ್ಪಲಿನಲ್ಲಿ 5 ಬಂಡೆಗಳ ಶೆಲ್ಟರ್ಗಳನ್ನು ಒಳಗೊಂಡಿದೆ. ಯಾವುದು ಈ ಭೀಮ್ಬೆಟ್ಕಾ ಶೆಲ್ಟರ್ಸ್ ಬಂಡೆಗಳು, ಇವು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ವಿಂಧ್ಯ ಬೆಟ್ಟಗಳ ತಪ್ಪಲಿನಲ್ಲಿ 5 ಶೆಲ್ಟರ್ಗಳನ್ನು ಒಳಗೊಂಡಿದೆ ಅಂತೆ. ನೆಕ್ಸ್ಟು ಈ ಭೀಮ್ಬೆಟ್ಕಾ ಬೆಟ್ಟಗಳು ಮತ್ತು ಅಲ್ಲಿರ್ತಕ್ಕಂಥ ರಾಕ್ ಶೆಲ್ಟರ್ಗಳು ಯಾವ ಒಂದು ಕಾಲಕ್ಕೆ ಸಂಬಂಧಿಸಿದಪ್ಪ ಅಂತಂದರೆ, ಅವರು ಮಧ್ಯಶಿಲಾಯುಗದ ಅವಧಿಯಿಂದ ಐತಿಹಾಸಿಕ ಅವಧಿಯವರೆಗೆ ಕಂಡುಬರುವ ರಾಕ್ ವರ್ಣಚಿತ್ರಗಳನ್ನು ಪ್ರದರ್ಶಿಸುತ್ತಾರೆ. ನೋಡಿ, ಈಗ ನಾವು ಅಲ್ಲಿ ಏನನ್ನು ಕಾಣ್ಬೋದಪ್ಪ ಅಂತಂದರೆ, ಮಾನವನ ಮಧ್ಯಶಿಲಾಯುಗದಿಂದ ಐತಿಹಾಸಿಕ ಅವಧಿಯ ಶಿಲಾಯುಗಕ್ಕೆ ಬರ್ತಕ್ಕಂತಹ ಅವನ ಒಂದು ಜರ್ನಿಯನ್ನು ಅಲ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಅಲ್ಲಿ ನಮಗೆ ಆ ಮಾನವ ಮಧ್ಯಶಿಲಾಯುಗದಿಂದ ಐತಿಹಾಸಿಕ ಶಿಲಾಯುಗ ಬರಬೇಕಾದ್ರೆ ಯಾವ ರೀತಿ ಅವನ ಒಂದು ಚಟುವಟಿಕೆಗಳಿದ್ವು ಅಂತ ನಾವು ಈ ಭೀಮ್ಬೆಟ್ಕಾದಲ್ಲಿ ಕಂಡುಬರ್ತಕ್ಕಂತಹ ರಾಕ್ ಶೆಲ್ಟರ್ಗಳಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ಈ ಚಿತ್ರಗಳಲ್ಲಿ ಚಿತ್ರಿಸಿರುವಂತೆ ಹತ್ತಿರದ ಹಳ್ಳಿಗಳು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಇನ್ನೂ ಕೆಲವು ಹೋಲಿಕೆಗಳನ್ನು ತೋರಿಸ್ತಾರೆ. ನೋಡಿ, ಅಲ್ಲಿ ಆ ಭೀಮ್ಬೆಟ್ಕಾ ಬೆಟ್ಟಗಳಲ್ಲಿ ಬಿಡಿಸಿರ್ತಕ್ಕಂತಹ ಒಂದು ಚಿತ್ರಗಳನ್ನು ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಹಳ್ಳಿಯಲ್ಲೂ ಮತ್ತು ಆ ಥರ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಸಾಂಸ್ಕೃತಿಕ ಕಲೆಗಳನ್ನು ಮತ್ತು ಆಚರಣೆಗಳನ್ನು ಸುತ್ತಮುತ್ತ ಇರತಕ್ಕಂಥ ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆ ಸಂಸ್ಕೃತಿಗಳನ್ನು ಇನ್ನೂ ಬೆಳೆಸಿಕೊಂಡು ಬರ್ತಿದ್ದಾರೆ. ಆ ಹೋಲಿಕೆಗಳನ್ನು ನಾವು ಕಾಣ್ಬೋದು. ನೆಕ್ಸ್ಟು ಛತ್ರಪತಿ ಶಿವಾಜಿ ಟರ್ಮಿನಲ್, ಇದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ, ಇದು 2004ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ನೋಡಿ, ಇದು ಮುಂಬೈನಲ್ಲಿರುವ ಇದನ್ನು ಹಿಂದೆ ವಿಕ್ಟೋರಿಯಾ ಟರ್ಮಿನಲ್ ಸ್ಟೇಷನ್ ಎಂದು ಕರೆಯಲಾಗುತ್ತಂತೆ. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು ಏನಪ್ಪ ಅಂತಂದರೆ, ಛತ್ರಪತಿ ಶಿವಾಜಿ ಟರ್ಮಿನಸ್ ರೈಲ್ವೆ ಸ್ಟೇಷನನ್ನು ಈ ಕೆಳಗಿನ
ಯಾವ ಹೆಸರಿನಿಂದ ಕರೆಯಲಾಗಿತ್ತಪ್ಪ ಅಂತ ಕೇಳಿದರೆ ವಿಕ್ಟೋರಿಯಾ ಟರ್ಮಿನಲ್ ಸ್ಟೇಷನ್ ಎಂದು ಮೊದಲು ಕರೆಯಲಾಗ್ತಿತ್ತು. ನೋಡಿ, ಇದನ್ನು ಯಾವಾಗ ನಿರ್ಮಿಸಲಾಯ್ತಪ್ಪ ಅಂತಂದರೆ ಇದನ್ನು 19ನೇ ಶತಮಾನದ ಕೊನೆಯಲ್ಲಿ ಈ ಛತ್ರಪತಿ ಟರ್ಮಿನಲ್ಸನ್ನು ನಿರ್ಮಿಸಲಾಗುತ್ತದೆ. ನೋಡಿ, ಇದನ್ನು ಯಾವ ರೀತಿ ಕಟ್ತಾರಪ್ಪ ಅಂತಂದರೆ ಇದನ್ನು ವಿಕ್ಟೋರಿಯನ್ ಗೋಥಿಕ್ ಶೈಲಿಯಲ್ಲಿ ಫ್ರೆಡ್ರಿಕ್ ವಿಲಿಯಂ ಸ್ಟೀವನ್ಸನ್ ರವರು ಭಾರತೀಯ ಸಾಂಪ್ರದಾಯಿಕ ವಾಸ್ತುಶೈಲಿಯಿಂದ ಪಡೆದ ವಿಷಯಗಳೊಂದಿಗೆ ಸಂಯೋಜಿಸಿದ್ದಾರಂತೆ. ಅದನ್ನ ಈ ಛತ್ರಪತಿ ಶಿವಾಜಿ ಟರ್ಮಿನಲ್ಸನ್ನು. ತದನಂತರ ಚಂಪಾನೇರ ಪಾವಗಡ ಪುರಾತತ್ವ ಪಾರ್ಕ್. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಮೊದಲನೇದಾಗಿ ಇದು ಯುನೆಸ್ಕೋ ಪಟ್ಟಿಗೆ 2004ರಲ್ಲಿ ಸೇರ್ತಕ್ಕಂಥದ್ದು. ಯಾವುದು? ಈ ಚಂಪಾನೇರ್ ಮತ್ತು ಪಾವಗಡ ಆರ್ಕಿಯಾಲಜಿಯ ಪಾರ್ಕ್ಗಳು 2004ರಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥ. ಈಗ ಈ ಪಾರ್ಕ್ನ ಬಗ್ಗೆ ನೋಡ್ತಾ ಬಂದರೆ ನೋಡಿ, ಇವು ಗುಜರಾತ್ನ ಪಂಚಮಹಲ್ ಜಿಲ್ಲೆಯಲ್ಲಿರುವ ಆ ತಾಣವು ಹಲವಾರು ಪುರಾತತ್ವ, ಐತಿಹಾಸಿಕ ಮತ್ತು ಜೀವಂತ ಸಾಂಸ್ಕೃತಿಕ ಪರಂಪರೆಗಳನ್ನು ಒಳಗೊಂಡಿದೆ. ನೋಡಿ, ಈ ಚಂಪಾನೇರ್ ಆರ್ಕಿಯಾಲಜಿಕ್ ಪಾರ್ಕ್ನಲ್ಲಿ ನಾವು ಹಲವಾರು ಪುರಾತತ್ವ, ಐತಿಹಾಸಿಕ ಮತ್ತು ಜೀವಂತ ಸಾಂಸ್ಕೃತಿಕ ಪರಂಪರೆಗಳನ್ನು ನಾವು ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಚಂಪಾನೇರ್ ಆರ್ಕಿಯಾಲಜಿಕ್ ಪಾರ್ಕ್ಗಳು ಯಾವ ಒಂದು ಇಸ್ವಿಯಲ್ಲಿ ನಿರ್ಮಿಸಲಾಗಿದೆ ಅಂತ ನಾವು ನೋಡ್ತಾ ಬಂದರೆ ಇವನ್ನ 8ರಿಂದ 14ನೇ ಶತಮಾನದವರೆಗಿನ ಕೋಟೆಗಳು ಮತ್ತು ಅಲ್ಲಿರ್ತಕ್ಕಂಥ ಅರಮನೆಗಳು, ದೇವಾಲಯಗಳು, ಮಸೀದಿಗಳು ಮತ್ತು ಕೃಷಿ ಮತ್ತು ನೀರು ನಿರ್ವಹಣಾ ವ್ಯವಸ್ಥೆಗಳಂತಹ ರಚನೆಗಳು ಇಲ್ಲಿ 8ರಿಂದ 14ನೇ ಶತಮಾನಗಳಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂತ ನಮಗೆ ಕಂಡುಬರುತ್ತೆ. ನೆಕ್ಸ್ಟು ಈ ಒಂದು ಆರ್ಕಿಯಾಲಜಿಕ್ ಅಥವಾ ಚಂಪಾನೇರ್ ಆರ್ಕಿಯಾಲಜಿಕ್ ಪಾರ್ಕ್ನಲ್ಲಿ ಯಾವ ರೀತಿಯ ಒಂದು ಅವಶೇಷಗಳನ್ನು ಇಲ್ಲಿ ನಾವು ನೋಡ್ಬೋದಪ್ಪ ಅಂತಂದರೆ ಇಲ್ಲಿ ಇತಿಹಾಸ ಪೂರ್ವ ಅಂತಂದರೆ ಚಾಲ್ಕೋಲಿಥಿಕ್ ಏಜ್ನಿಂದ ಮಧ್ಯಕಾಲೀನ ಅವಧಿಯವರೆಗಿನ ವಸಾಹತುಗಳ ಅವಶೇಷಗಳನ್ನು ನಾವು ಈ ಒಂದು ಪಾರ್ಕ್ನಲ್ಲಿ ನೋಡ್ಬೋದು. ನೆಕ್ಸ್ಟು ಹಾಗಾದರೆ ಈ ಚಂಪಾನೇರ್ ಆರ್ಕಿಯಾಲಜಿಕ್ ಪಾರ್ಕಲ್ಲಿ ಯಾವ ರೀತಿಯಾದ ದೇವಾಲಯಗಳು ಕಂಡುಬರ್ತಾವಪ್ಪ ಅಂತ ನೋಡ್ತಾ ಹೋದರೆ ಇಲ್ಲಿ ಪಾವಗಡದ ಬೆಟ್ಟದ ಮೇಲಿರುವ ಕಾಳಿ ಮಾತಾ ದೇವಾಲಯವನ್ನು ಒಂದು ಪ್ರಮುಖ ದೇವಾಲಯವೆಂದು ಇಲ್ಲಿ ಪರಿಗಣಿಸಲಾಗುತ್ತೆ. ನೋಡಿ, ಈ ಚಂಪಾನೇರ್ ಆರ್ಕಿಯಾಲಜಿಕ್ ಪಾರ್ಕ್ನಲ್ಲಿ ಕಾಳಿ ಮಾತಾ ದೇವಾಲಯವನ್ನು ಒಂದು ಪ್ರಮುಖ ದೇವಾಲಯವಾಗಿ ಪರಿಗಣನೆ ಮಾಡಲಾಗುತ್ತೆ. ನೆಕ್ಸ್ಟು ಇದು ಈಗ ಸೈಟ್ ಮಾತ್ರ ಸಂಪೂರ್ಣ ಮತ್ತು ಬದಲಾಗದ ಇಸ್ಲಾಮಿಕ್ ಮೊಘಲ್ ನಗರವಾಗಿದೆ. ನೋಡಿ, ಈ ಚಂಪಾನೇರ್ ಮತ್ತು ಆರ್ಕಿಯಾಲಜಿಕಲ್ ನಗರ ಇದು ಸಂಪೂರ್ಣವಾಗಿ ಬದಲಾಗದ ಇಸ್ಲಾಮಿಕ್ ಪೂರ್ವ ಮೊಘಲ್ ನಗರವಾಗಿದೆ ಅಂತೆ. ನೆಕ್ಸ್ಟು ಇದು ಯಾವ ಕಾಲದಲ್ಲಿ ಯಾವ ರಾಜವಂಶರ ರಾಜಧಾನಿಯಾಗಿತ್ತಪ್ಪ ಅಂತ ನೋಡ್ತಾ ಬಂದರೆ ಇದು 16ನೇ ಶತಮಾನದಲ್ಲಿ ಗುಜರಾತ್ ಸುಲ್ತಾನರ ಅಲ್ಪಾವಧಿಯ ರಾಜಧಾನಿಯಾಗಿತ್ತು. ಈ ನೋಡಿ, ಚಂಪಾನೇರ್ ನಗರ 16ನೇ ಶತಮಾನದಲ್ಲಿ ಗುಜರಾತ್ ಸುಲ್ತಾನರ ಅಲ್ಪಾವಧಿಯ ರಾಜಧಾನಿಯಾಗಿತ್ತು. ತದನಂತರ ಕೆಂಪು ಕೋಟೆ ಅಥವಾ ರೆಡ್ ಫೋರ್ಟ್ ಅಂತಕ್ಕಂಥದ್ದು. ನೋಡಿ, ಈಗ 78ನೇ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಮೋದಿಯವರು ನಮ್ಮ ದೆಹಲಿಯಲ್ಲಿರ್ತಕ್ಕಂಥ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡಿರ್ತಾರೆ. ಹಾಗಾಗಿ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ಈ ಕ್ವಶನ್ ಕೇಳ್ಬೋದು, ಬಹಳ ಇಂಪಾರ್ಟೆಂಟು. ಈಗ ಇದನ್ನ ನೋಡ್ತಾ ಹೋಗೋಣ. ಈ ಒಂದು ಕೆಂಪು ಕೋಟೆಯನ್ನು ಮೊಘಲರ ಪ್ರಸಿದ್ಧ ದೊರೆಯಾದಂತಹ ಶಹಜಾನನು 17ನೇ ಶತಮಾನದಲ್ಲಿ ಈ ಒಂದು ಕೆಂಪು ಕೋಟೆಯನ್ನು ಕಟ್ತಾನೆ. ಹಾಗಾದರೆ ಈ ಕೆಂಪು ಕೋಟೆ ಯಾವ ಒಂದು ಕಲ್ಲಿಂದ ಕಟ್ಟಲ್ಪಟ್ಟಿದೆಯಪ್ಪ ಅಂತ ನೋಡ್ತಾ ಹೋದರೆ ಇದು ಕೆಂಪು ಮರಳುಗಳಿಂದ ಅಥವಾ ರೆಡ್ ಸ್ಯಾಂಡ್ ಸ್ಟೋನ್ಗಳಿಂದ ಇದನ್ನು ನಿರ್ಮಿಸಲಾಗಿದೆ. ನೋಡಿ, ಈ ಕೆಂಪು ಮರಳುಗಳಿನ ಬೃಹತ್ ಸುತ್ತುವರಿದ ಗೋಡೆಗಳಿಗಾಗಿ ಇದನ್ನು ಹೆಸರಿಸಲಾಗಿದೆ. ನೋಡಿ, ಈ ಕೆಂಪು ಕೋಟೆಯನ್ನು ರೆಡ್ ಸ್ಯಾಂಡ್ ಸ್ಟೋನ್ ಅಥವಾ ಕೆಂಪು ಮರಳುಗಳಿಂದ ಕಟ್ಟಲಾಗಿದೆ ಅಂತೆ. ಹಾಗಾದರೆ ತದನಂತರ ಈ ಕೋಟೆಯ ಆಜುಬಾಜು ಅಥವಾ ಅಕ್ಕಪಕ್ಕದಲ್ಲಿ ಏನು ಇದೆಯಪ್ಪ ಅಂತಂದರೆ ನೋಡಿ, ಈ ಕೆಂಪು ಕೋಟೆಯ ಪಕ್ಕದಲ್ಲಿ 1546ರಲ್ಲಿ ಸಲೀಂ ಶಾ ಸೂರಿ ನಿರ್ಮಿಸಿದಂತಹ ಸಲಿಂಗರ್ ಎಂಬ ಹಳೆಯ ಕೋಟೆಯ ಪಕ್ಕದಲ್ಲಿದೆ. ನೋಡಿ,
ಈ ಕೆಂಪು ಕೋಟೆ ಅಂತಕ್ಕಂಥದ್ದು 1546ರಲ್ಲಿ ಸಲೀಂ ಶಾ ಸೂರಿ ನಿರ್ಮಿಸಿದಂತಹ ಸಲೀಂಗರ್ ಎಂಬ ಹಳೆಯ ಕೋಟೆಯಲ್ಲಿ ಪಕ್ಕದಲ್ಲಿ ಕಂಡುಬರ್ತಕ್ಕಂಥ ಕೋಟೆಯಾಗಿದೆ ಅಂತ. ನೆಕ್ಸ್ಟು ಅದರೊಂದಿಗೆ ಈ ಕೆಂಪು ಕೋಟೆ ಸಂಕೀರ್ಣವನ್ನು ರೂಪಿಸ್ತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಕೆಂಪು ಕೋಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ಇದು ಮೊಘಲ್ ವಾಸ್ತುಶಿಲ್ಪದ ಉತ್ತುಂಗವನ್ನು ಪ್ರತಿನಿಧಿಸತಕ್ಕಂಥದ್ದು. ಯಾವುದೋ ಈ ಕೆಂಪು ಕೋಟೆ ಅಂತಕ್ಕಂತಹದ್ದು ಮೊಘಲರು ಯಾವ ರೀತಿ ತಮ್ಮ ಕಟ್ಟಡಗಳಲ್ಲಿ ವಾಸ್ತುಶೈಲಿಗಳನ್ನು ಬಳಸಿರ್ತಾರಪ್ಪ ಅಂತ ಅದನ್ನು ತೋರಿಸ್ತಕ್ಕಂಥದ್ದು. ತದನಂತರ ಈ ಕೆಂಪು ಕೋಟೆ ಇಸ್ಲಾಮಿಕ್, ಪರ್ಷಿಯನ್, ತೈಮೂರಿಯಾಯ್ಡ್ ಮತ್ತು ಹಿಂದೂ ಸಂಪ್ರದಾಯಗಳೊಂದಿಗೆ ಸಮ್ಮಿಲನಗಳನ್ನು ಇದು ಹೊಂದಿರತಕ್ಕಂಥದ್ದು ಯಾವುದು ಕೆಂಪು ಕೋಟೆ. ತದನಂತರ ಜಂತರ್ ಮಂತರ್ ಇದು ಜೈಪುರದಲ್ಲಿ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಇದು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಈ ಜಂತರ್ ಮಂತರ್ ಅಂತಕ್ಕಂಥದ್ದು 2010ರಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ. ಹಾಗಾದರೆ ಈ ಏನಪ್ಪ ಇದು ಜಂತರ್ ಮಂತರ್ ಅಂತಂದರೆ ಇದು ರಾಜಸ್ಥಾನದ ಜೈಪುರ್ನಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಜಂತರ್ ಮಂತರ್ ಅಂದರೆ ಇದು ಭಾರತದ ಅತ್ಯಂತ ಮಹತ್ವದ ಐತಿಹಾಸಿಕ ಖಗೋಳ ವೀಕ್ಷಣಾಲಯವಾಗಿದೆ. ಅದು ಈ ಜಂತರ್ ಮಂತರ್ ಅಂತಕ್ಕಂತಹದ್ದು ಭಾರತದ ಐತಿಹಾಸಿಕ ಖಗೋಳ ವೀಕ್ಷಣಾಲಯ ಆಗಿದೆ ನೋಡಿ. ಹಾಗಾದರೆ ಈ ಜಂತರ್ ಮಂತರ್ ಖಗೋಳ ವೀಕ್ಷಣಾಲಯವನ್ನು ಯಾವ ರಾಜ ನಿರ್ಮಿಸಿದಪ್ಪ ಅಂತಂತಂದರೆ ಇದನ್ನು 18ನೇ ಶತಮಾನದಲ್ಲಿ ರಜಪೂತರಾದ ರಾಜ ಆದಂತಹ ಸವಾಯಿ ಜೈಸಿಂಗ್ನಂತಹ ರಾಜ ನಿರ್ಮಿಸ್ತಾನೆ ನೋಡಿ. ರಜಪೂತರ 18ನೇ ಶತಮಾನದಲ್ಲಿ ರಜಪೂತರ ರಾಜನಾದಂತಹ 1ನೇ ಸವಾಯಿ ಜೈಸಿಂಗ್ನಂತನು ಈ ರಾಜಸ್ಥಾನದ ಜೈಪುರ್ನಲ್ಲಿ ಕಂಡುಬರ್ತಕ್ಕಂತಹ ಜಂತರ್ ಮಂತರ್ ಅಂತಕ್ಕಂಥ ಖಗೋಳ ವೀಕ್ಷಣಾಲಯವನ್ನು ನಿರ್ಮಿಸ್ತಾನೆ. ಇಷ್ಟು ಈ ಖಗೋಳ ವೀಕ್ಷಣಾಲಯದ ನಾವು ಏನೇನು ನೋಡ್ಬೋದಪ್ಪ ಅಂತಂದರೆ ನಕ್ಷತ್ರಗಳು, ಗ್ರಹಗಳ ಸ್ಥಾನಗಳನ್ನು ಬರಿಗಣ್ಣಿನಿಂದ ವೀಕ್ಷಿಸಲು ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ ಸುಮಾರು 20 ಖಗೋಳ ಉಪಕರಣಗಳು ನೋಡಿ. ಈ ಒಂದು ಖಗೋಳ ವೀಕ್ಷಣಾಲಯದಲ್ಲಿ ನಾವು ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಅವುಗಳನ್ನು ಸ್ಥಾನಗಳನ್ನು ನೋಡ್ಬೋದು. ಯಾವ ಥರ ಅಂದರೆ ಅಲ್ಲಿ ಆ ಸ್ಪೇಸ್ಗೆ ಸಂಬಂಧಿಸ್ತಕ್ಕಂಥ 20 ಖಗೋಳ ಉಪಕರಣಗಳನ್ನು ಈ ಜಂತರ್ ಮಂತರ್ ಹೊಂದಿರತಕ್ಕಂಥದ್ದು. ನೆಕ್ಸ್ಟು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂತಹ ಬೆಟ್ಟದ ಕೋಟೆಗಳು ಇವು ಯಾವ ಒಂದು ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಯನ್ನು ಸೇರ್ತಾವಪ್ಪ ಅಂತಂದರೆ 2013ರಲ್ಲಿ ಇವು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಹಾಗಾದರೆ ಈ ರಾಜಸ್ಥಾನದ ಬೆಟ್ಟದ ಕೋಟೆಗಳು ಯಾವ ಕೋಟೆಗಳನ್ನು ಒಳಗೊಂಡಿದೆಯಪ್ಪ? ಇವು ಪ್ರಮುಖವಾಗಿ 6 ಕೋಟೆಗಳನ್ನು ಒಳಗೊಂಡಿರುತ್ತೆ. ಅವು ಯಾವಪ್ಪ ಅಂತಂದರೆ ಚಿತ್ತೋರ್ಗಢದಲ್ಲಿ ಕಂಡುಬರ್ತಕ್ಕಂಥ ಕೋಟೆ, ಕುಂಭಲ್ಗಢದ ಕೋಟೆ, ರಣತಂಬೂರ್ ಕೋಟೆ, ಗಗ್ರೋನ್ ಕೋಟೆ, ಅಂಬರ್ ಕೋಟೆ ಮತ್ತು ಜೈಸಲ್ಮೇರ್ ಕೋಟೆ. ಹಾಗಾದರೆ ಈ ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಬೆಟ್ಟದ ಮೇಲಿರ್ತಕ್ಕಂಥ ಕೋಟೆಗಳನ್ನು ಯಾವ ಒಬ್ಬ ರಾಜಮನೆತನಗಳು ನಿರ್ಮಿಸ್ತವಪ್ಪ ಅಂತಂದರೆ ಇವುಗಳನ್ನು 8ನೇ ಮತ್ತು 18ನೇ ಶತಮಾನದ ನಡುವೆ ರಜಪೂತ ಸಾಮ್ರಾಜ್ಯಗಳು ನಿರ್ಮಿಸ್ತಕ್ಕಂಥದ್ದು. ಈ ಬೆಟ್ಟಗಳ ಮೇಲಿರ್ತಕ್ಕಂಥ ಒಂದು ಕೋಟೆಗಳನ್ನು ರಜಪೂತರ ರಾಜರ ವಂಶದವರು ನಿರ್ಮಿಸ್ತಕ್ಕಂಥದ್ದು. ತದನಂತರ ರಾಣಿ ಕಿ ವಾವ್. ಹಾಗಾದರೆ ಈ ರಾಣಿ ಕಿ ವಾವ್ ತಗಂತಕ್ಕಂಥ ಒಂದು ಪ್ಲೇಸು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ ಇದು 2014ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ಹಾಗಾದರೆ ನೋಡಿ ಇದು ಗುಜರಾತ್ನಲ್ಲಿರ್ತಕ್ಕಂಥ ಪಟಾಣ್ಣಲ್ಲಿರುವ ರಾಣಿ ಕಿ ವಾವ್ ರಾಣಿಯ ಮೆಟ್ಟಿಲು ಬಾವಿ ಇದು ಆರಂಭಿಕವಾಗಿ 11ನೇ ಶತಮಾನದಲ್ಲಿ ಈ ರಾಜನು ಸ್ಮಾರಕವನ್ನಾಗಿ ನಿರ್ಮಿಸ್ತಕ್ಕಂಥದ್ದು ನೋಡಿ. ಇದನ್ನು ಗುಜರಾತಲ್ಲಿರ್ತಕ್ಕಂಥ ಪಟಾಣ್ ನಗರದಲ್ಲಿ ತನ್ನ ರಾಣಿ ಉದಯಮತಿಗಾಗಿ ಭೀಮದೇವನು ಇದನ್ನು ನಿರ್ಮಿಸ್ತಕ್ಕಂಥದ್ದು. ನೆಕ್ಸ್ಟು ಇದು ನೋಡಿ, ಇದು ಸ್ಟೆಪ್ವೆಲ್ನ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಸ್ಟೆಪ್ವೆಲ್ ಅಂತಂದರೆ ನೀವು ನೋಡಿರ್ಬೋದು ಈ ಥರ ಸ್ಟೆಪ್ವೆಲ್ಗಳು. ನೆಕ್ಸ್ಟು ಹಲವಾರು ಹಂತದ ಮೆಟ್ಟಿಲುಗಳ ಮೂಲಕ ಅಂತರ್ಜಲವನ್ನು ಪ್ರವೇಶಿಸುವ ಒಂದು ರೀತಿಯ ಬಾವಿ. ಈ ರಾಣಿ ಕಿ ವಾವ್ ಅಂತಕ್ಕಂಥದ್ದು ಹಲವಾರು ಮೆಟ್ಟಿಲುಗಳ ಮೂಲಕ ಅಂತರ್ಜಲವನ್ನು ಇದು ಪ್ರವೇಶಿಸ್ತಕ್ಕಂಥ ಈ ಬಾವಿ. ಹಾಗಾದರೆ ನೋಡಿ ಈ ಬಾವಿ ಇದನ್ನು ಸರಸ್ವತಿ ನದಿಯ ದಡದಲ್ಲಿ
ಚಾಲುಕ್ಯ ರಾಜವಂಶದ ಅವಧಿಯಲ್ಲಿ ಇದನ್ನು ನಿರ್ಮಿಸಲಾಗುತ್ತೆ. ಅಂತಂದರೆ ಸರಸ್ವತಿಯ ನಡದಲ್ಲಿ ಚಾಲುಕ್ಯ ವಂಶದ ಅವಧಿಯಲ್ಲಿ ನಿರ್ಮಿಸಲಾಗುತ್ತೆ. ಆದರೆ ಇದನ್ನು ಯಾರು ನಿರ್ಮಿಸ್ತಾರಪ್ಪ ಅಂತಂದರೆ ಇದನ್ನು ರಾಜನಾದಂತಹ ಭೀಮದೇವನು ತನ್ನ ರಾಣಿ ಉದಯಮತಿಗಾಗಿ ಇದನ್ನು ನಿರ್ಮಿಸ್ತಾನೆ. ನೆಕ್ಸ್ಟು ನಳಂದದಲ್ಲಿನ ನಳಂದ ಮಹಾವಿಹಾರದ ಪುರಾತತ್ವ ಅಂದರೆ ನಳಂದ ಮಹಾವಿಶ್ವವಿದ್ಯಾನಿಲಯದ ಬಗ್ಗೆ ನೋಡ್ತಾ ಹೋಗೋಣ. ಈಗ ಇದಕ್ಕೆ ಏನಪ್ಪ ಅಂತಂದರೆ ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಬಹಳ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ನಳಂದ ಯೂನಿವರ್ಸಿಟಿಯನ್ನು ಆಧುನಿಕ ಯೂನಿವರ್ಸಿಟಿಯಾಗಿ ಅಥವಾ ಅದನ್ನು ಹಾಳಾಗಿದ್ದಂತಹ ನಳಂದ ಯೂನಿವರ್ಸಿಟಿಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಅದನ್ನು ಚಾಲ್ತಿಯಲ್ಲಿ ತಂದಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಕ್ವಶನ್ನ. ಈಗ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇದು ಬೌದ್ಧ ಪ್ರಾಚೀನ ಉನ್ನತ ಕಲಿಕಾ ಸಂಸ್ಥೆ ಆಗಿತ್ತು. ನೋಡಿ, ನಳಂದ ಮಹಾವಿಶ್ವವಿದ್ಯಾನಿಲಯವು ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿತಪ್ಪ ಅಂತಂದರೆ ಇದು ಬೌದ್ಧ ಧರ್ಮದ ಪ್ರಾಚೀನ ಉನ್ನತ ಕಲಿಕಾ ಸಂಸ್ಥೆ ಆಗಿತ್ತು. ಯಾವುದು? ಈ ನಳಂದ ಯೂನಿವರ್ಸಿಟಿ ಅಂತಕ್ಕಂಥದ್ದು. ಹಾಗಾದರೆ ನೋಡಿ, ಇದು ಯಾವ ಒಂದು ಇಸ್ವಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿತ್ತಪ್ಪ ಅಂತಂದರೆ ಇದು ಕ್ರಿಸ್ತಶಕ 5ರಿಂದ 13ನೇ ಶತಮಾನದವರೆಗೂ ಸುಮಾರು 800 ವರ್ಷಗಳ ಕಾಲ ಅಡೆತಡೆ ಇಲ್ಲದೆ ಇದು ಕಾರ್ಯವನ್ನು ನಿರ್ವಹಿಸ್ತವಂತಕ್ಕಂಥದ್ದು. ತದನಂತರ ನೋಡಿ, ಇದರಲ್ಲಿರ್ತಕ್ಕಂಥ ಕೆಲವು ಪುರಾತತ್ವ ಶಾಸ್ತ್ರ ಅವಶೇಷಗಳು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೂ ಹಿಂದಿನವಂತ. ನೆಕ್ಸ್ಟು ಇದರಲ್ಲಿ ಅವಶೇಷಗಳು, ದೇವಾಲಯಗಳು ಮತ್ತು ಸ್ತೂಪಗಳು, ವಿಹಾರಗಳು ಮತ್ತು ವಿವಿಧ ವಸ್ತುಗಳಲ್ಲಿ ಕಲಾಕೃತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನಂತರ ಈ ನಳಂದ ಯೂನಿವರ್ಸಿಟಿಯನ್ನು ಯಾರಪ್ಪ ಕಟ್ತಾರಪ್ಪ ಅಂತಂದರೆ ಕುಮಾರಗುಪ್ತ ನಿರ್ಮಿಸ್ತಕ್ಕಂಥದ್ದು. ತದನಂತರ ಇದನ್ನು ಬಕ್ತಿಯಾರ್ ಖಿಲ್ಜಿ ಅಂತಕ್ಕಂಥ ಒಬ್ಬ ಮುಸ್ಲಿಂ ರಾಜ ಇದನ್ನು ಧ್ವಂಸವನ್ನು ಗೊಳಿಸ್ತಾನೆ. ಕುಮಾರಗುಪ್ತ ಅಂತಕ್ಕಂಥ ರಾಜ ನಳಂದ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಒಂದು ವಿಶ್ವವಿದ್ಯಾನಿಲಯನ ನಿರ್ಮಿಸ್ತಾನೆ. ಮತ್ತು ಬಕ್ತಿಯಾರ್ ಖಿಲ್ಜಿ ಅಂತಕ್ಕಂಥ ಒಬ್ಬ ಮುಸ್ಲಿಂ ರಾಜ ಈ ನಳಂದ ಯೂನಿವರ್ಸಿಟಿಯನ್ನು ಧ್ವಂಸಗೊಳಿಸ್ತಾನೆ. ನೆಕ್ಸ್ಟು ಲೇ ಕಾರ್ಬೂಸಿಯಾರ್ನ ವಾಸ್ತುಶಿಲ್ಪದ ಕೆಲಸ. ನೋಡಿ, ಲೇ ಕಾರ್ಬೂಸಿಯಾರ್ನ ವಾಸ್ತುಶಿಲ್ಪ ಇದನ್ನು ಯಾವ ಒಂದು ವರ್ಷದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸ್ತಾರಪ್ಪ ಅಂತಂದರೆ 2016ನೇ ಇಸ್ವಿಯಲ್ಲಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸ್ತಾರೆ. ಮೊದಲನೇದಾಗಿ ನೋಡಿ, ಹಾಗಾದರೆ ಈ ಲೀ ಕಾರ್ಬೂಸಿಯಾರ್ ಕಟ್ಟಿರ್ತಕ್ಕಂಥ ಶಿಲ್ಪ ಯಾವ ಒಂದು ದೇಶಗಳ ಮಾಡೆಲ್ ರೆಪ್ಲಿಕಾ ಅಂತಂದರೆ ಪ್ಯಾಟ್ರನ್ ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ ಇದು ಕೂಡ ನೋಡಿ, ಹೊರದೇಶದಲ್ಲಿರ್ತಕ್ಕಂಥ ಅರ್ಜೆಂಟೀನಾ, ಬೆಲ್ಜಿಯಂ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಜಪಾನ್ನೊಂದಿಗೆ ಹಂಚಿಕೊಂಡಿರುವ ಒಂದು ಅಂತಾರಾಷ್ಟ್ರೀಯ ತಾಣವಾಗಿದೆ ಅಂತ. ನೋಡಿ, ಇಲ್ಲಿ ಕಾರ್ಬೂಸಿಯಾರ್ನ ಒಂದು ಶಿಲ್ಪ ಅರ್ಜೆಂಟೈನಾ, ಬೆಲ್ಜಿಯಂ, ಫ್ರಾನ್ಸ್, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್, ಜಪಾನ್ನೊಂದಿಗೆ ಇದನ್ನು ಹಂಚಿಕೊಂಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ತಾಣವಾಗಿದೆ. ನೋಡಿ, ಇದನ್ನು ಇಲ್ಲಿ ಯಾವ ಪ್ರಮುಖ ಕೃತಿಗಳನ್ನು ಒಳಗೊಂಡಿದೆಯಪ್ಪ ಇದು ನೋಡಿ, ಫ್ರಾಂಕೋ ಸ್ವಿಸ್ ವಾಸ್ತುಶಿಲ್ಪಿ ಲೇ ಕಾರ್ಬೂಸಿಯಾರ್ ಅವರ 17 ಕೃತಿಗಳನ್ನು ಇದು ಒಳಗೊಂಡಿರ್ತಕ್ಕಂಥ. ನೆಕ್ಸ್ಟು ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥ ಅಹಮದಾಬಾದ್ನ ಐತಿಹಾಸಿಕ ನಗರ ನೋಡ್ತಾ ಬರೋಣ. ಹಾಗಾದರೆ ಇದನ್ನು ಏನಪ್ಪ ಅಂತ ನೋಡ್ತಾ ಬಂದರೆ ಇದು ಯುನೆಸ್ಕೋ ಪಟ್ಟಿಗೆ 2017ನೇ ಇಸ್ವಿಯಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ಈಗ ನೋಡಿ, ಈ ಯುನೆಸ್ಕೋ ಪಟ್ಟಿಗೆ ಸಂಬಂಧಿಸ್ತಕ್ಕಂತೆ ಅಹಮದಾಬಾದ್ ನಗರವನ್ನು ನೋಡ್ತಾ ಬಂದರೆ ನೋಡಿ, ಇದು ಗೋಡೆಗಳಿಂದ ಕೂಡಿದ ಅಹಮದಾಬಾದ್ ನಗರವನ್ನು ಸುಲ್ತಾನ್ ಅಹಮದ್ ಶಾ ಅಂತಕ್ಕಂಥವನು 1441 ADನಲ್ಲಿ ಸಬರಮತಿ ನದಿಯ ಪೂರ್ವದ ದಡೆಯಲ್ಲಿ ಸ್ಥಾಪಿಸ್ತಕ್ಕಂಥ. ಎಕ್ಸಾಮಲ್ಲಿ ಕೇಳ್ಬೋದು ನೋಡಿ, ಅಹಮದಾಬಾದ್ ನಗರವನ್ನು ನಿರ್ಮಿಸಿದ ದೊರೆ ಯಾರಪ್ಪ ಅಂತಂದರೆ ಸುಲ್ತಾನ್ ಅಹಮದ್ ಶಾ ಅಂತಕ್ಕಂಥ ವ್ಯಕ್ತಿ 1411ನೇ ಶತಮಾನದಲ್ಲಿ ಈ ಅಹಮದಾಬಾದ್ ನಗರವನ್ನು ನಿರ್ಮಿಸ್ತಾನೆ. ನೋಡಿ, ಇಲ್ಲಿ ಏನೇನು ಕಂಡುಬರ್ತವಪ್ಪ ಅಂತಂದರೆ ಇದು ಭದ್ರವಾದ ಕೋಟೆ, ಸಿಡಿ ಸೈಯದ್ ಮಸೀದಿ ಮತ್ತು ಹಲವಾರು ಇತರ ಮಸೀದಿಗಳು, ಗೋರಿಗಳು ಮತ್ತು ದೇವಾಲಯಗಳನ್ನು ಒಳಗೊಂಡಿದೆ. ಸುಲ್ತಾನರ ಕಾಲದ ಶ್ರೀಮಂತ ವಾಸ್ತುಶಿಲ್ಪದ ಪರಂಪರೆಯನ್ನು ಇಲ್ಲಿ
ಪ್ರಸ್ತುತಪಡಿಸಲಾಗಿದೆ. ಎಲ್ಲಪ್ಪ ಅಂತಂದರೆ ಈ ಅಹಮದಾಬಾದ್ ನಗರದಲ್ಲಿ ಶ್ರೀಮಂತ ವಾಸ್ತುಶಿಲ್ಪದ ಅಂದರೆ ಸುಲ್ತಾನರ ಕಾಲದ ಶ್ರೀಮಂತ ವಾಸ್ತುಶಿಲ್ಪದ ಪರಂಪರೆಯನ್ನು ಈ ಅಹಮದಾಬಾದ್ ನಗರ ಅಂದರೆ ತೋರಿಸ್ತಕ್ಕಂಥದ್ದು. ತದನಂತರ ಮುಂಬೈಯಲ್ಲಿ ಕಂಡುಬರುವ ವಿಕ್ಟೋರಿಯನ್ ಗೋಥಿಕ್ ಮತ್ತು ಆರ್ಟ್ ಡೆಕೋ ಎನ್ಸೆಬಲ್ಸ್ ಅಂತಕ್ಕಂಥದ್ದು. ಇದು ಯಾವ ಒಂದು ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಯಾಗಿ ಸೇರ್ತಪ್ಪ ಅಂತಂದರೆ 2018ರಲ್ಲಿ ಇದು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ನೋಡಿ, ಇದು 19ನೇ ಶತಮಾನದ ವಿಕ್ಟೋರಿಯನ್ ರಿವೈವಲ್ ಸಾರ್ವಜನಿಕ ಮತ್ತು 20ನೇ ಶತಮಾನದ ಮುಂಬೈ ಕೋರ್ಟ್ ಡೆಕೋ ಖಾಸಗಿ ಕಟ್ಟಡಗಳ ಸಂಗ್ರಹವು ಮುಂಬೈನ ಓವರ್ಲಾವ್ ಮೈದಾನ ಸುತ್ತಲೂ ಹೊಂದಿಸಲಾಗಿದೆ ಅಂತೆ. ನೋಡಿ, ಇದನ್ನು ಈ ಮುಂಬೈನ ವಿಕ್ಟೋರಿಯಾ ಗೋಥಿಕ್ ಮತ್ತು ಆರ್ಟ್ ಡೆಕೋ ಎನ್ಸೆಬಲ್ ಅಂತಕ್ಕಂಥ ಕಟ್ಟಡಗಳನ್ನು ಇದನ್ನು ಮುಂಬೈಯಲ್ಲಿ ವಿಕ್ಟೋರಿಯನ್ ರಿವೈವಲ್ ಸಾರ್ವಜನಿಕ ಮತ್ತು 20ನೇ ಶತಮಾನದ ಮುಂಬೈ ಆರ್ಟ್ ಡೆಕೋ ಖಾಸಗಿ ಮತ್ತು ಕಟ್ಟಡಗಳ ಸಂಗ್ರಹವು ಮುಂಬೈನ ಓವಲ್ ಮೈದಾನದ ಸುತ್ತಲೂ ಹೊಂದಿಸಲಾಗಿದೆ. ನೋಡಿ, ಈ ಒಂದು ಕಟ್ಟಡನ ಮುಂಬೈಯಲ್ಲಿ ಕಂಡುಬರ್ತಕ್ಕಂತಹ ಓವಲ್ ಮೈದಾನದ ಸುತ್ತ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಅದು ಈ ಮುಂಬೈ ವಿಕ್ಟೋರಿಯನ್ ಗೋಥಿಕ್ ಆರ್ಟ್ ಡೆಕೋ ಎನ್ಸೆಬಲ್ಸ್ ಅಂತ ಕಟ್ಟಡಗಳನ್ನು ಈ ಮೈದಾನ ಸುತ್ತ ನಿರ್ಮಿಸಲಾಗಿದೆ ಅಂತೆ. ನೆಕ್ಸ್ಟು ಜೈಪುರದ ನಗರ. ನೋಡಿ, ಜೈಪುರ್ ಸಿಟಿ ಅಥವಾ ನಾವು ಇದನ್ನು ಗುಲಾಬಿ ನಗರ ಅಥವಾ ಪಿಂಕ್ ಸಿಟಿ ಅಂತ ಕರಿತಕ್ಕಂಥದ್ದು. ನೋಡಿ, ಈ ಪಿಂಕ್ ಸಿಟಿ ಅಂತಕ್ಕಂಥದ್ದನ್ನ ಯಾವ ಒಬ್ಬ ರಾಜ ಮೊದಲನೇದಾಗಿ ಸ್ಥಾಪಿಸಿದ ಅಂತ ನೋಡ್ತಾ ಬಂದರೆ, ಈ ಪಿಂಕ್ ಸಿಟಿಯನ್ನು ಇದು ಗೋಡೆಗಳಿಂದ ಕೂಡಿದ ಜೈಪುರದ ನಗರವನ್ನು 1727ರಲ್ಲಿ ರಜಪೂತರ ದೊರೆ ಸವಾಯಿ ಜೈಸಿಂಗ್ ಸೆಕೆಂಡ್ ಅಂತಕ್ಕಂಥವ್ರು ಸ್ಥಾಪಿಸ್ತಾರೆ. ನೋಡಿ, 1727ರಲ್ಲಿ ಸೆಕೆಂಡ್ ಸವಾಯಿ ಜೈಸಿಂಗ್ ಅಂತಕ್ಕಂಥ ರಾಜ ಈ ಜೈಪುರ ನಗರವನ್ನು ಸ್ಥಾಪಿಸ್ತಾರೆ. ನೆಕ್ಸ್ಟು ಇದು ಯಾವ ಒಂದು ಯೋಜನೆಯ ಪ್ರಕಾರ ಇದನ್ನು ನಿರ್ಮಿಸಲಾಗುತ್ತಪ್ಪ ಅಂತಂದರೆ, ವೈದಿಕ ವಾಸ್ತುಶಿಲ್ಪದ ಬೆಳಕಿನಲ್ಲಿ ವ್ಯಾಖ್ಯಾನಿಸಲಾದ ಗ್ರಿಡ್ ಯೋಜನೆಯ ಪ್ರಕಾರ ಇದನ್ನು ನಿರ್ಮಿಸಲಾಗಿದೆ, ಅದು ಈ ಜೈಪುರವನ್ನು. ತದನಂತರ ಇಲ್ಲಿ ಯಾವ ನಾವು ಒಂದು ಕಟ್ಟಡಗಳನ್ನು ಅಂತ ನೋಡ್ಬೋದಪ್ಪ ಅಂತಂದರೆ, ಅಲ್ಲಿ ಕೆಲವು ಪ್ರಸಿದ್ಧ ಸ್ಮಾರಕಗಳಾದಂಥ ಹವಾ ಮಹಲ್ಲು, ಗೋವಿಂದ ದೇವ್ ದೇವಸ್ಥಾನ, ಸಿಟಿ ಪ್ಯಾಲೇಸ್ ಮತ್ತು ಜಂತರ್ ಮಂತರ್ ಅಂತಹ ಕಟ್ಟಡಗಳನ್ನು ನಾವು ಆ ಪಿಂಕ್ ಸಿಟಿ ಜೈಪುರಲ್ಲಿ ನೋಡಿರ್ತಕ್ಕಂಥದ್ದು. ತದನಂತರ ನೋಡಿ, ಈಗ ತೋಲವೀರ ಹರಪ್ಪನ್ ನಗರ ಇದು ಕಂಡುಬರ್ತಕ್ಕಂಥ ಸಿಟಿ. ಇದು ಎಲ್ಲಿ ಕಂಡುಬರ್ತಪ್ಪ ಅಂತಂದರೆ, ಗುಜರಾತಿನ ಕಚ್ ಜಿಲ್ಲೆಯಲ್ಲಿರುವ ಪ್ರಾಚೀನ ನಗರ. ಇದು ಈ ವಸಾಹತವನ್ನು 1968ರಲ್ಲಿ ಮರುಶೋಧಿಸಲಾಗಿದೆ ಅಂತೆ. ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಈ ವಸಾಹತವನ್ನು 1968ರಲ್ಲಿ ಇದನ್ನು ಮರುಶೋಧಿಸಲಾಗುತ್ತೆ. ಹಾಗಾದರೆ ಇದು ಯಾವ ಒಂದು ವರ್ಷದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ 2021ನೇ ಇಸ್ವಿಯಲ್ಲಿ ಇದು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಈ ಒಂದು ವಸಾಹತು ಪ್ರದೇಶ ಸುಮಾರು 3000 BCಯಿಂದ 1500 BCಯವರೆಗೆ ಆಕ್ರಮಿಸಿಕೊಂಡಿದೆ ಅಂತಂದರೆ, ಈ ಒಂದು ಸ್ಥಳದಲ್ಲಿ ನಾವು ಯಾವ ವರ್ಷದವರೆಗಿನ ಜನರ ಜೀವನದ ಚಟುವಟಿಕೆಗಳನ್ನು ನೋಡ್ಬೋದಪ್ಪ ಅಂತಂದರೆ 3000 BCಯಿಂದ 1500 BCಯವರೆಗೆ ನೋಡ್ತಕ್ಕಂಥದ್ದು. ಹಾಗಾದರೆ ಇದು ಏನಪ್ಪ ವಿಶೇಷ ಅಂತಂದರೆ, ಇದುವರೆಗೂ ಪತ್ತೆಯಾದ 6ನೇ ಅತಿ ದೊಡ್ಡ ಹರಪ್ಪನ್ ನಗರವಾಗಿದೆ. ಯಾವುದು? ಈ ತೋಲವೀರ ಅಂತಕ್ಕಂಥದ್ದು ಇದುವರೆಗೂ ಕಂಡುಬರ್ತಕ್ಕಂತಹ ಹರಪ್ಪನ್ ನಾಗರಿಕತೆಯಲ್ಲಿ 6ನೇ ದೊಡ್ಡ ನಗರ ಆಗಿದೆ ಅಂತೆ, ಅದು ಈ ತೋಲವೀರ ಅಂತಕ್ಕಂಥ. ನೆಕ್ಸ್ಟು ಇಲ್ಲಿ ಯಾವ ಒಂದು ಅವಶೇಷಗಳು ಕಂಡುಬರ್ತಾವಪ್ಪ ಈ ತೋಲವೀರ ನಗರದಲ್ಲಿ ಅಂತ ನೋಡ್ತಾ ಬಂದರೆ, ಮೊದಲನೇದಾಗಿ ಇದು ಕೋಟೆಯ ನಗರ, ಸ್ಮಶಾನ, ನೀರಿನ ನಿರ್ವಹಣಾ ವ್ಯವಸ್ಥೆಗಳನ್ನು ಇದು ಒಳಗೊಂಡಿರ್ತಕ್ಕಂಥ ಯಾವುದು? ಈ ತೋಲವೀರ ನಗರ. ನೋಡಿ, ಈ ನಗರವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈ ತಾಣವು ಕರ್ಕಾಟಕ ಸಂಕ್ರಾಂತಿಯ ವಲಯದಲ್ಲಿರ್ತಕ್ಕಂಥ. ನೋಡಿ, ಇದು ಈ ತೋಲವೀರ ಅಂತ ನಗರಕ್ಕಂಥದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು
ಕಾಕತೀಯ ರುದ್ರೇಶ್ವರ ರಾಮಪ್ಪ ದೇವಸ್ಥಾನ. ಇದು ತೆಲಂಗಾಣದಲ್ಲಿ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಇದು ಯಾವ ಒಂದು ವರ್ಷದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ 2021ನೇ ಇಸ್ವಿಯಲ್ಲಿ ಇದು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು ನೋಡಿ. ಹಾಗಾಗಿ ಯಾವ ಒಂದು ವಂಶದ ರಾಜರಿಂದ ಇದು ನಿರ್ಮಾಣಗೊಳ್ತಪ್ಪ ಅಂತಂದರೆ ಈ ದೇವಾಲಯವು 13ನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದ ಅಡಿಯಲ್ಲಿ ಇದನ್ನು ನಿರ್ಮಿಸಲಾಗುತ್ತದೆ ನೋಡಿ. ಹಾಗಾದರೆ ಈ ದೇವಾಲಯನ ಯಾವ ಒಂದು ಕಲ್ಲುಗಳಿಂದ ನಿರ್ಮಿಸಲಾಗಿದೆಯಪ್ಪ ಅಂದರೆ ಈ ಕಲ್ಲಿನ ಕೆತ್ತನೆಗಳು ಮತ್ತು ಇವನ್ನ ಗ್ರಾನೈಟ್ ಮತ್ತು ಡೋಲೋರೈಟ್ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಅಂತೆ. ಇಲ್ಲಿ ಪ್ರಾದೇಶಿಕ ನೃತ್ಯ ಪದ್ಧತಿಗಳನ್ನು ಈ ದೇವಾಲಯಗಳಲ್ಲಿ ಚಿತ್ರಿಸಲಾಗಿದೆ ಅಂತೆ ನೋಡಿ. ಈ ಕಾಕತೀಯ ರುದ್ರೇಶ್ವರ ದೇವಸ್ಥಾನವನ್ನು ಕಾಕತೀಯ ರಾಜವಂಶದಿಂದ 13ನೇ ಶತಮಾನದಲ್ಲಿ ನಿರ್ಮಿಸಲಾಗುತ್ತದೆ ಮತ್ತು ಈ ದೇವಸ್ಥಾನದ ಒಂದು ಕಟ್ಟಡವನ್ನು ಗ್ರಾನೈಟ್ ಮತ್ತು ಡೋಲೋರೈಟ್ ಶಿಲೆಗಳಿಂದ ನಿರ್ಮಿಸಲಾಗಿದೆ. ಆ ದೇವಸ್ಥಾನದಲ್ಲಿ ನಾವು ಯಾವ ರೀತಿ ಒಂದು ಶಿಲ್ಪಕಲೆಯನ್ನು ನೋಡ್ತಾ ಹೋದಪ್ಪ ಅಂತಂದರೆ ಅದು ಪ್ರಾದೇಶಿಕ ನೃತ್ಯ ಪದ್ಧತಿಗಳನ್ನು ಇದು ಹೊಂದಿರತಕ್ಕಂಥದ್ದು. ತದನಂತರ ಬಹಳ ಇಂಪಾರ್ಟೆಂಟು, ಇದು ಇತ್ತೀಚೆಗೆ ಸೇರಿರ್ತಕ್ಕಂಥ ಒಂದು ಯುನೆಸ್ಕೋ ತಾಣ, ಇದು ಶಾಂತಿನಿಕೇತನ ನೋಡಿ. ಈಗ ಈ ಶಾಂತಿನಿಕೇತನದ ಬಗ್ಗೆ ನೋಡ್ತಾ ಬಂದರೆ ಈ ಶಾಂತಿನಿಕೇತನವನ್ನು ಪಶ್ಚಿಮ ಬಂಗಾಳದ ಗ್ರಾಮೀಣ ಪ್ರದೇಶದಲ್ಲಿ 1901ರಲ್ಲಿ ಹೆಸರಾಂತ ಕವಿ ಡಾಕ್ಟರ್ ತತ್ವಜ್ಞಾನಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪಿಸ್ತಕ್ಕಂಥದ್ದು ನೋಡಿ. ಏನಪ್ಪ ಅಂತಂದರೆ 1921ರಲ್ಲಿ ಪಶ್ಚಿಮ ಬಂಗಾಳದ ಗ್ರಾಮೀಣ ಪ್ರದೇಶದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನವನ್ನು ಶುರು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇದು ಯಾವ ಒಂದು ವಿಷಯಗಳಿಗೆ ಬಹಳ ಹೆಸರುವಾಸಿಯಾಗಿತ್ತಪ್ಪ ಅಂತಂದರೆ ಇದು ವಸತಿ ಶಾಲೆ, ಹಾಸ್ಟೆಲ್ಲು ಮತ್ತು ಪ್ರಾಚೀನ ಭಾರತೀಯ ಸಂಪ್ರದಾಯಗಳ ಆಧಾರದ ಮೇಲೆ ಮತ್ತು ಮಾನವೀಯತೆಯ ಏಕತೆಯ ದೃಷ್ಟಿಯ ಮೇಲೆ ಕಲೆಯ ಕೇಂದ್ರವಾಗಿತ್ತು ಯಾವುದು ಈ ಶಾಂತಿನಿಕೇತನ. ನೆಕ್ಸ್ಟು ನೋಡಿ, ಈ ಶಾಂತಿನಿಕೇತನ ಬರ್ತಾ ಬರ್ತಾ 1921ರಲ್ಲಿ ಶಾಂತಿನಿಕೇತನದಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಗುತ್ತೆ ನೋಡಿ. ಈ 1921ರಲ್ಲಿ ಈ ಶಾಂತಿನಿಕೇತನದಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ ನೋಡಿ. ಇದು ಮಾನವೀಯತೆಯ ಏಕತೆಯನ್ನು ಅಥವಾ ವಿಶ್ವ ಭಾರತೀಯನ್ನಾಗಿ ಗುರುತಿಸ್ತಾರೆ ನೋಡಿ. ಮೊದಲಿರ್ತಕ್ಕಂಥ ಶಾಂತಿನಿಕೇತನವನ್ನು ಈಗ ನಾವು ವಿಶ್ವ ಭಾರತಿ ಅಂತ ಕರಿತಕ್ಕಂಥದ್ದು. ನೆಕ್ಸ್ಟು ಹೊಯ್ಸಳರ ಪವಿತ್ರ ದೇವಾಲಯಗಳನ್ನು ನೋಡ್ತಾ ಬರೋಣ ನೋಡಿ. ಇವು ಕರ್ನಾಟಕದಲ್ಲಿ ಒಟ್ಟು 3 ಹೊಯ್ಸಳರ ದೇವಾಲಯಗಳನ್ನು ಒಳಗೊಂಡಿರ್ತಕ್ಕಂಥ ನೋಡಿ. ಇವು ಎ 2023ರಲ್ಲಿ ಇವು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ಮೊದಲನೇದಾಗಿ ಯಾವ ಯಾವ ದೇವಾಲಯಗಳು ಕಂಡುಬರ್ತಾವಪ್ಪ ಅಂತಂದರೆ ನೋಡಿ, ಬೇಲೂರಿನ ಚನ್ನಕೇಶವ ದೇವಾಲಯ ಕಂಡುಬರ್ತಕ್ಕಂಥದ್ದು, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಕಂಡುಬರ್ತಕ್ಕಂಥದ್ದು, ಸೋಮನಾಥಪುರದ ಕೇಶವ ದೇವಾಲಯ ಕಂಡುಬರ್ತಕ್ಕಂಥದ್ದು. ತದನಂತರ ನೋಡಿ, ಈ ದೇವಾಲಯಗಳು ವೈಷ್ಣವ ಮತ್ತು ಶೈವ ಧರ್ಮದ ಅನುಯಾಯಿಗಳು 12 ಮತ್ತು 14ನೇ ಶತಮಾನದ ನಡುವೆ ನಿರ್ಮಿಸ್ತಕ್ಕಂಥ ಈ ದೇವಾಲಯಗಳು 12 ಮತ್ತು 14ನೇ ಶತಮಾನಗಳಲ್ಲಿ ನಿರ್ಮಿತವಾಗಿದ್ದು ಈ ದೇವಾಲಯಗಳು ವೈಷ್ಣವ ಮತ್ತು ಶೈವ ಧರ್ಮದ ಅನುಯಾಯಿಗಳನ್ನು ನಿರ್ಮಿಸಿರುವಂಥ ತೋರಿಸ್ಕೊಡುತ್ತೆ. ತದನಂತರ ಇವುಗಳು ಉತ್ತರ ಭಾರತದ ಪ್ರಭಾವಗಳೊಂದಿಗೆ ದ್ರಾವಿಡ ವಾಸ್ತುಶಿಲ್ಪದ ಅಂಶಗಳನ್ನು ಸಂಯೋಜಿಸಿ ನೋಡಿ. ಈ ದೇವಾಲಯಗಳಲ್ಲಿ ಉತ್ತರ ಭಾರತದ ಪ್ರಭಾವಗಳೊಂದಿಗೆ ದ್ರಾವಿಡ ವಾಸ್ತುಶಿಲ್ಪದ ಅಂಶಗಳನ್ನು ಸಂಯೋಜಿಸಿರಂತೆ. ತದನಂತರ ನೋಡಿ, ಇದು ಇತ್ತೀಚೆಗೆ ಸೇರ್ತಕ್ಕಂಥ ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿರ್ತಕ್ಕಂಥ ಇದು ಬಹಳ ಇಂಪಾರ್ಟೆಂಟು. ಇದನ್ನು ಈ ಸತಿ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಬಹಳ ಇದೆ. ಯಾವುದಪ್ಪ ಅಂತಂದರೆ ಮೊಯ್ದಮ್ಸ್ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ. ಇದು ಯುನೆಸ್ಕೋ ಪಟ್ಟಿಗೆ 2024ರಲ್ಲಿ ಈ ವರ್ಷ ಸೇರಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನೋಡ್ತಾ ಬರೋಣ ನೋಡಿ. ಇದು ಅಸ್ಸಾಂನ ಚರೋಡಿಯೋ
ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಮೈದಾಮ್ಗಳ ತೈ ಅಹೋಮ್ ರಾಜವಂಶದ ಮನೆತನದ ಸಮಾಧಿಯ ದಿಬ್ಬಗಳಾಗಿ. ನೋಡಿ ಕೇಳಬಹುದು ಏನಪ್ಪ ಅಂತಂದರೆ, ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂತಹ ಮೊಯ್ದಮ್ಸ್ ಈ ಜಾಗಗಳು ಈ ಕೆಳಗಿನ ರಾಜವಂಶಗಳ ಕಾಲಾವಧಿಗೆ ಸಂಬಂಧಪಟ್ಟಿದ್ದಾವ ಅಂತ ಕೇಳಿದರೆ, ಇವು ತೈ ಅಹೋಮ್ ರಾಜವಂಶದ ಒಂದು ಕಾಲದಲ್ಲಿ ಕಂಡುಬರ್ತಕ್ಕಂಥದ್ದು. ಇವು ಆ ತೈಹೋಮ್ ರಾಜವಂಶದ ರಾಜಮನೆತನದ ಸಮಾಧಿಯ ದಿಬ್ಬಗಳಾಗಿರ್ತಕ್ಕಂಥದ್ದು. ಇವು ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥದ್ದು. ನೋಡಿ ಅವು ಆ ರಾಜವಂಶದವರು ಪೂರ್ವ ಅಸ್ಸಾಮಿನ ಪಟ್ಕೈ ಪರ್ವತಗಳ ತಪ್ಪಲಿನಲ್ಲಿ ನೆಲೆಸಿದ್ದಾರೆ. ನೋಡಿ ಈಗಿನ ಆ ರಾಜವಂಶದ ಜನರು ಪೂರ್ವ ಅಸ್ಸಾಂನ ಪಟ್ಕೈ ಪರ್ವತಗಳ ತಪ್ಪಲಿನಲ್ಲಿ ನೆಲೆಸಿರ್ತಕ್ಕಂಥದ್ದು. ನೆಕ್ಸ್ಟು ಇವು ನೋಡಿ 600 ವರ್ಷಗಳವರೆಗೆ ತೈ ಅಹೋಮ್ ಬೆಟ್ಟಗಳು, ಕಾಡುಗಳು ಮತ್ತು ನೀರಿನ ನೈಸರ್ಗಿಕ ಭೂಗೋಳದೊಂದಿಗೆ ಮಿಶ್ರಣವನ್ನು ಮೊಯ್ಡಮ್ಗಳು ರಚಿಸಿದೆ. ಹೀಗೆ ಪವಿತ್ರ ಭೌಗೋಳಿಕತೆಯನ್ನು ಇವರು ರೂಪಿಸ್ತಕ್ಕಂಥದ್ದು. ನೆಕ್ಸ್ಟು ಈ ತೈ ಅಹೋಮ್ ಆಚರಣೆಗಳು ಯಾವ್ಯಾವಪ್ಪ ಅಂತಂದರೆ, ಮೀ ಡ್ಯಾಮ್ ಮೀ ಥೈ ಇವು ತೈಹೋಮ್ನ ಆಚರಣೆಗಳು ಪ್ರಮುಖವಾಗಿ ಮೀ ಡ್ಯಾಮ್ ಮೀ ಥೈ ಅಂತಕ್ಕಂಥದ್ದು, ತರ್ಪಣ್ ಎಂತಕ್ಕಂಥದ್ದು ಮತ್ತು ಚರೋಯ್ ಡಿಯೋ ಮೈದಾಮ್ಗಳಲ್ಲಿ ಅಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು. ಮೀ ಡ್ಯಾಮ್ ಮೀ ಫೈ ಮತ್ತು ತರ್ಪಣ್ ಅನ್ನು ಚರೈಡಿಯೋ ಮೈದಾನಗಳಲ್ಲಿ ಇವುಗಳನ್ನು ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ನಂತರ ನೋಡಿ ಈ ಒಂದು ಅವರ ಸಮಾಧಿಗಳನ್ನು ಮೈದಾಮ್ಗಳನ್ನು ಫೆರೋಗಳ, ಈಜಿಪ್ಟಿನ ಪಿರಮಿಡ್ಗಳು ಮತ್ತು ಪ್ರಾಚೀನ ಚೀನಿ ರಾಜಮನೆತನದ ಸಮಾಧಿಗಳೊಂದಿಗೆ ಹೋಲಿಸಲಾಗಿದೆ. ನೋಡಿ ಈ ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥ ಮೈಡಮ್ ಸತ್ತವರ ದಿಬ್ಬಗಳನ್ನು ಈಜಿಪ್ಟ್ನಲ್ಲಿ ಕಂಡುಬರ್ತಕ್ಕಂಥ ಮಮ್ಮಿ ಅಥವಾ ಈ ಫೆರೋ ಈಜಿಪ್ಟ್ನ ಪಿರಮಿಡ್ಗಳು ಮತ್ತು ಪ್ರಾಚೀನದ ಚೀನಿ ಮನೆತನದ ಸಮಾಧಿಗಳೊಂದಿಗೆ ಹೋಲಿಸಲಾಗುತ್ತದೆ. ನೆಕ್ಸ್ಟು ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನ. ನೋಡಿ ಈ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೋಡ್ತಾ ಬಂದರೆ, ಇದು ಯಾವ ಒಂದು ವರ್ಷದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ, ಇದು 1985ನೇ ಇಸ್ವಿಯಲ್ಲಿ ಇದು ಸೇರಿರ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ನೋಡ್ತಾ ಬಂದರೆ, ಈ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನ ಇದು ಮಾನವ ನಿರ್ಮಿತ ಆರ್ದ್ರ ಭೂಮಿಯಾಗಿದ್ದು, ಆರಂಭದಲ್ಲಿ ಮಹಾರಾಜರಿಗೆ ಬಾತುಕೋಳಿ ಬೇಟೆಯ ಮೀಸಲು ಪ್ರದೇಶವಾಗಿ ಉದ್ದೇಶ. ನೋಡಿ ಈ ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನ ರಾಜರ ಒಂದು ಮನರಂಜನೆಗೆ ಬೇಟೆ ಆಡ್ತಕ್ಕಂಥ ಬಾತುಕೋಳಿಗಳಿಗೆ ಸ್ಥಳವಾಗಿದೆ. ನೋಡಿ ಇದು ಯಾವ್ಯಾವ ಒಂದು ಪಕ್ಷಿಗಳಿಗೆ ಮೂಲ ಸ್ಥಾನವಾಗಿದೆಪ್ಪ ಅಂತಂದರೆ, ಇದು ವಲಸೆ ಮತ್ತು ನಿವಾಸಿ ಪಕ್ಷಿಗಳಿಗೆ, ವಿಶೇಷವಾಗಿ ಜಲಪಕ್ಷಿಗಳಿಗೆ ಇದು ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ ಹಾಗಾದರೆ ಯಾವ ಪಕ್ಷಿಗಳು ವಲಸೆ ಬಂದಿರತಕ್ಕಂಥವನ್ನ ಅಲ್ಲಿ ನಾವು ನೋಡ್ಬೋದಪ್ಪ ಅಂತಂದರೆ, ಈ ಒಂದು ಜಾಗದಲ್ಲಿ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಪರೂಪದ ಸೈಬೀರಿಯನ್ ಕ್ರೇನ್ ಸೇರಿದಂತೆ 350ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನು ನಾವು ಆ ಉದ್ಯಾನವನದಲ್ಲಿ ನೋಡ್ತಕ್ಕಂಥದ್ದು. ನೆಕ್ಸ್ಟು ಈ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನ್ನು ಕೂಡ ರಾಮ್ಸರ್ ಕನ್ವೆನ್ಷನ್ ಅಥವಾ ರಾಮ್ಸರ್ ಸೈಟ್ಸ್ಗೆ ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಈ ಉದ್ಯಾನವನ್ನು ಸಂರಕ್ಷಿಸಲಾಗಿದೆ ಅಂತೆ. ತದನಂತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು 1985ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗುತ್ತೆ. ತದನಂತರ ನೋಡಿ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಇದು ಬ್ರಹ್ಮಪುತ್ರ ನದಿಯ ಪ್ರವಾಹ ಪ್ರದೇಶಗಳಲ್ಲಿ ನೆಲೆಗೊಂಡಿರುವ ಈ ಉದ್ಯಾನವನವು ಪೂರ್ವ ಭಾರತದಲ್ಲಿ ಮಾನವ ಉಪಸ್ಥಿತಿಗೆ ತೊಂದರೆಗೊಳಗಾದ ಕೊನೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ನೋಡಿ ಇದು ಬ್ರಹ್ಮಪುತ್ರ ರಿವರ್ನ ಪ್ರವಾಹ ಪ್ರದೇಶಗಳಲ್ಲಿ ನೆಲೆಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಯಾವುದು? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಇದು ನೋಡಿ ಮಾನವನ ಉಪಸ್ಥಿತಿಯಿಂದ ತೊಂದರೆಗೊಳಗಾದಂತಹ ಕೊನೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ಯಾವುದು? ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ನೋಡಿ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವ ಒಂದು ಪ್ರಾಣಿ ಬಹಳ ಮುಖ್ಯ ಫೇಮಸ್ ಅಪ್ಪ ಅಂತಂದರೆ, ನೋಡಿ ಅಲ್ಲಿ ಒಂದು ಕೊಂಬಿನ ಗೆಂಡಾಮೃಗಗಳು, ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಮತ್ತು ಹುಲಿಗಳು, ಆನೆಗಳು, ಪ್ಯಾಂಥರ್ಸ್ ಮತ್ತು ಕರಡಿ ಮತ್ತು ಸಾವಿರಾರು ಪಕ್ಷಿಗಳು ಸೇರಿದಂತೆ ಅನೇಕ ಸ್ಥಳಗಳಿಂದ ನೆಲೆಗೊಂಡಿದೆ.
ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನೋಡಿ, ಒಂದು ಕೊಂಬಿನ ಗೆಂಡಾಮೃಗಗಳು ಬಹಳ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭಾರತದಲ್ಲಿ ಏಕಕೊಂಬಿನ ಗೆಂಡಾಮೃಗಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತವಪ್ಪ ಅಂತ ಕೇಳಿದರೆ ನಾವು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ಹಾಕಬೇಕಾಗತ್ತೆ. ತದನಂತರ ನೋಡಿ, ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ಇದನ್ನು 2007ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗುತ್ತದೆ ಅಂತೆ. ಅದನ್ನ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು. ತದನಂತರ ಮಾನಸ್ ವನ್ಯಜೀವಿ ಅಭಯಾರಣ್ಯ. ಇದನ್ನು ನೋಡಿ, ಈ ವನ್ಯಜೀವಿ ಅಭಯಾರಣ್ಯವು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿ ಹುಲಿ, ಕಾಡು ಮತ್ತು ನೀರೆಮ್ಮೆ, ಸ್ಲಾತ್ ಕರಡಿ, ಪಿಗ್ಮಿ ಹಾಗ್ ಮತ್ತು ಬೆಂಗಾಲ್ ಫ್ಲೋರಿಕನ್, ಭಾರತೀಯ ಖಡ್ಗಮೃಗ ಮತ್ತು ಭಾರತೀಯ ಆನೆಗಳಂತಹ ಅನೇಕ ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಒಳಗೊಂಡಿದೆ. ಈ ಮಾನಸ ಅಭಯಾರಣ್ಯ ಅದು ಕಾಡೆಮ್ಮೆ ಅಥವಾ ನೀರೆಮ್ಮೆ ಅಥವಾ ಸ್ಲಾತ್ ಕರಡಿ, ಪಿಗ್ಮಿ ಹಾಗ್ ಮತ್ತು ಬೆಂಗಾಲಿ ಫ್ಲೋರಿಕನ್ ಮತ್ತು ಭಾರತೀಯ ಖಡ್ಗಮೃಗದ ನೆಲೆಯಾಗಿದೆ. ನೆಕ್ಸ್ಟು, ಈ ಮಾನಸ ಅರಣ್ಯದಲ್ಲಿ ಆನೆಗಳಂತಹ ಅನೇಕ ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ಇದು ವಿವಿಧ ಜೀವಿಗಳಿಗೆ ನೆಲೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಈ ಮಾನಸ ವನ್ಯಜೀವಿ ಅಭಯಾರಣ್ಯದಲ್ಲಿ ಮಾನಸ ನದಿಯ ಉದ್ದಕ್ಕೂ ಇದೆ ಮತ್ತು ಇದು ಪ್ರವಾಹ ಪ್ರದೇಶಗಳು ಮತ್ತು ಕಾಡುಗಳಲ್ಲಿ ಹುಲ್ಲುಗಾವಲುಗಳನ್ನು ಆವರಿಸಿರ್ತಕ್ಕಂಥ ಅದು ಈ ಮಾನಸ ಅಭಯಾರಣ್ಯ. ನಂತರ ನೋಡಿ, ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗುವುದರ ಜೊತೆಗೆ ಇದನ್ನು ಹೀಗೆಂದು ಗೊತ್ತುಪಡಿಸಲ್ಲ. ನೋಡಿ, ಯುನೆಸ್ಕೋ ಪಾರಂಪರ್ಯ ತಾಣಕ್ಕೆ ಸೇರಿದ ಆದರೂ ಕೂಡ ಇದು ಬೇರೆ ಒಂದು ತಾಣವಾಗೋದ್ರ ಜೊತೆಗೆ ಇವು ಕೂಡ ಫೇಮಸ್. ಯಾವುದಪ್ಪ ಅಂತಂದರೆ ಇದನ್ನು ರಾಷ್ಟ್ರೀಯ ಉದ್ಯಾನವನವಾಗಿ ನಾವು ಸೇರಿಸ್ತಕ್ಕಂಥದ್ದು. ಟೈಗರ್ ರಿಸರ್ವ್ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಮತ್ತು ಆನೆ ಮೀಸಲು ಪ್ರದೇಶ, ಬಯೋಸ್ಪಿಯರ್ ರಿಸರ್ವ್ ಮತ್ತು ಪ್ರಮುಖ ಪಕ್ಷಿ ಪ್ರದೇಶವಾಗಿ ನೋಡ್ತಕ್ಕಂಥದ್ದು. ನೆಕ್ಸ್ಟು, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ. ಈ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವು ನೋಡಿ, ಈ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನವು ನಮ್ಮ ಯುನೆಸ್ಕೋ ಪಟ್ಟಿಗೆ 1987ರಲ್ಲಿ ಯುನೆಸ್ಕೋ ಪಟ್ಟಿಗೆ ಇದು ಸೇರ್ತಕ್ಕಂಥದ್ದು. ನೆಕ್ಸ್ಟು, ಇದ್ರದ್ದು ಏನಪ್ಪ ಇನ್ನೊಂದು ಸ್ಪೆಷಲಪ್ಪ ಅಂತಂದರೆ, ಇದು ಯಾವ ನದಿಯ ಡೆಲ್ಟಾಗಳನ್ನು ಅಥವಾ ದಡದಲ್ಲಿ ಕಂಡುಬರ್ತಪ್ಪ ಅಂತಂದರೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹರಿತಕ್ಕಂಥ ನಮ್ಮ ರಾಷ್ಟ್ರೀಯ ನದಿಯಾದ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳ ದಡದಲ್ಲಿ ಅಥವಾ ಡೆಲ್ಟಾದಲ್ಲಿ ಈ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತಕ್ಕಂಥದ್ದು. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಇದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಇದು ಕೂಡ ಒಂದು ಅಂತಂದರೆ, ಪ್ರಪಂಚದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಕಾಡಿನ ಪ್ರದೇಶ ಯಾವುದಪ್ಪ ಅಂತಂದರೆ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಬರ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಮುಖ್ಯವಾಗಿ ಯಾವ ಪ್ರಾಣಿಗಳಿಗೆ ಇದು ನೆಲೆಯಾಗಿದೆಯಪ್ಪ ಅಂತಂದರೆ, ಇದು ಬಂಗಾಳದ ಹುಲಿಗಳಿಗೆ ನೆಲೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಇದು ಬಂಗಾಳದ ಹುಲಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಸ್ಥಾನವನ್ನು ನೀಡಿರ್ತಕ್ಕಂಥ ಪ್ರದೇಶ. ನೆಕ್ಸ್ಟು, ಜೊತೆಯಾಗಿ ಐರಾವಡ್ಡಿ ಡಾಲ್ಫಿನ್ಸ್ಗಳು ಮತ್ತು ಗಂಗಾ ನದಿಯ ಡಾಲ್ಫಿನ್ಸ್ಗಳು ಮತ್ತು ಹಲವಾರು ಜಾತಿಯ ಪಕ್ಷಿಗಳು ಮತ್ತು ಸಮುದ್ರದ ಆಮೆಗಳಿಗೆ ಇದು ಪ್ರಮುಖ ಆವಾಸ ಸ್ಥಾನ ಆಗಿದೆ. ತದನಂತರ ಉತ್ತರಾಖಂಡದಲ್ಲಿ ಕಂಡುಬರ್ತಕ್ಕಂಥ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್. ಇದು ಯಾವ ಒಂದು ಇಸ್ವಿಯಲ್ಲಿ ಯುನೆಸ್ಕೋ ತಾಣಕ್ಕೆ ಸೇರ್ತಪ್ಪ ಅಂತಂದರೆ 1988ನೇ ಇಸ್ವಿಯಲ್ಲಿ ಇದು ನಂದಾದೇವಿ ವ್ಯಾಲಿ ಆಫ್ ಫ್ಲವರು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ನೋಡಿ, ಇದು ಪ್ರಮುಖವಾಗಿ ಈ ತಾಣವು ಉತ್ತರಾಖಂಡ ಹಿಮಾಲಯದ 2 ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥ. ಯಾವುದಪ್ಪ ಅಂತಂದರೆ, ಒಂದು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್, ತದನಂತರ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ಮೊದಲನೇದಾಗಿ ನೋಡಿ, ಇದರಲ್ಲಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನು ಮೂಲತಃ 1988ರಲ್ಲಿ ಏಕಾಂಗಿಯಾಗಿ ಪಟ್ಟಿಯನ್ನು ಮಾಡಲಾಗಿತ್ತು. ನೋಡಿ ಅಂತಂದರೆ, ನಂದಾದೇವಿ ನ್ಯಾಷನಲ್ ಪಾರ್ಕನ್ನು ಮೂಲತಃ 1988ರಲ್ಲಿ ಒಂದೇ ಆಗಿ ಯುನೆಸ್ಕೋ ಪಟ್ಟಿಗೆ ಆಯ್ಕೆ ಮಾಡಲಾಗುತ್ತದೆ. ಆದರೆ ವ್ಯಾಲಿ ಆಫ್ ಫ್ಲವರ್ನ
ವ್ಯಾಲಿ ಆಫ್ ನ್ಯಾಷನಲ್ ಪಾರ್ಕ್ನ 2005ರಲ್ಲಿ ಇದರಲ್ಲಿ ಸೇರಿಸಲಾಗುತ್ತೆ. ನೆಕ್ಸ್ಟು ಇಲ್ಲಿ ಕಂಡುಬರ್ತಕ್ಕಂಥ ವ್ಯಾಲಿ ಆಫ್ ಫ್ಲವರ್ಸ್ ಸ್ಥಳೀಯವಾಗಿ ಆಲ್ಪೈನ್ ಹೂಗಳಿಗೆ, ಹುಲ್ಲುಗಾವಲುಗಳು ಮತ್ತು ಅತ್ಯುತ್ತಮ ನೈಸರ್ಗಿಕ ಸೌಂದರ್ಯ ವಲಯಕ್ಕೆ ಹೆಸರಾಗಿದೆ. ನೋಡಿ ಕೇಳಬಹುದು, ಈ ಕೆಳಗಿನ ಯಾವ ರಾಷ್ಟ್ರೀಯ ಅಭಯಾರಣ್ಯವು ಆಲ್ಪೈನ್ ಹೂವುಗಳಿಗೆ ಬಹಳ ಹೆಸರುವಾಸಿಯಾಗಿದೆ ಅಂತಂದರೆ ವ್ಯಾಲಿ ಆಫ್ ಫ್ಲವರ್ಸ್ಗಳು ಆಲ್ಪೈನ್ ಹೂವುಗಳಿಗೆ ಬಹಳ ಫೇಮಸ್ ಆಗಿದೆ ಅಂತ ನೋಡ್ಬೋದು. ನೋಡಿ ಇಲ್ಲಿ ಸಮೃದ್ಧ ವೈವಿಧ್ಯಮಯ ಪ್ರದೇಶವು ಏಷ್ಯಾಟಿಕ್ ಕಪ್ಪು ಕರಡಿ ಮತ್ತು ಹಿಮಚಿರತೆ, ಕಂದು ಕರಡಿ ಮತ್ತು ಬ್ಯಾರಲ್ ಅಥವಾ ನೀಲಿ ಕುರಿ ಸೇರಿದಂತೆ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರೋ ಪ್ರಾಣಿಗಳಿಗೆ ಇದು ನೆಲೆಯಾಗಿರ್ತಕ್ಕಂಥದ್ದು. ತದನಂತರ ಪಶ್ಚಿಮ ಘಟ್ಟಗಳು. ನೋಡಿ ಈ ಪಶ್ಚಿಮ ಘಟ್ಟಗಳು ಮುಖ್ಯವಾಗಿ ಎಲ್ಲೆಲ್ಲಿ ನಡೆಯೋದಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಕ್ವಶನ್ಸ್ ಆಗಾಗ ಬರ್ತಾನೆ ಇರುತ್ತೆ. ಮೊದಲನೇದಾಗಿ ನೋಡ್ತಾ ಬರೋಣ. ನೋಡಿ ಈಗ ಈ ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಪ್ರಮುಖವಾಗಿ ಹರಡಿರ್ತಕ್ಕಂಥದ್ದು. ನೋಡಿ ಈ ಪಶ್ಚಿಮ ಘಟ್ಟಗಳು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಚಲಿಸುವ ಪರ್ವತಗಳ ಶ್ರೇಣಿ. ನೋಡಿ ಇವು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಹರಡಿರ್ತಕ್ಕಂಥ ಶ್ರೇಣಿಗಳು. ಇವು ಮುಖ್ಯವಾಗಿ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಇವು ಅಳವಡಿರ್ತಕ್ಕಂಥ. ನೋಡಿ ಇವುಗಳು ಫೇಮಸ್ ಏನಕ್ಕಪ್ಪ ಅಂತಂದರೆ ಈ ಪ್ರದೇಶವು ಮಲೆನಾಡಿನ ಕಾಡುಗಳಿಂದ ಆವೃತವಾಗಿದೆ ಮತ್ತು ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ ಆಗಿರ್ತಕ್ಕಂಥ. ನೆಕ್ಸ್ಟು ಈ ಪಶ್ಚಿಮ ಘಟ್ಟಗಳ ಯಾವ್ಯಾವ ರೀತಿಯ ಪ್ರಾಣಿಗಳು ಕಂಡುಬರ್ತಾವಪ್ಪ ಅಂತಂದರೆ ಇಲ್ಲಿ ಹುಲಿ, ಸಿಂಹಬಾಲದ ಮಕಾಕ್, ನೀಲಗಿರಿಯ ಥಾರ್ ಮತ್ತು ನೀಲಗಿರಿಯ ಲಂಗೂರ್ನಂತಹ ಅಳಿವಿನಂಚಿನಲ್ಲಿರ್ತಕ್ಕಂಥ ಜಾತಿಗಳು ಇವು ನೆಲೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಇವು ಎಷ್ಟು ಡಿಸ್ಟೆನ್ಸನ್ನು ಹೊಂದಿರತಕ್ಕಂಥ, ಇವು ಸುಮಾರು 1600 ಕಿಲೋಮೀಟರ್ ಉದ್ದದ ವಿಸ್ತಾರವಾಗಿದ್ದು 30 ಕಿಮಿ ಫಾಲ್ಫಾಟ್ ಗ್ಯಾಪ್ನಿಂದ ಮಾತ್ರ ಇವು ಅಡಚಣೆ. ನೋಡಿ ಅಂತಂದರೆ ಇದು 1600 ಕಿಲೋಮೀಟರ್ ವಿಸ್ತಾರವಾಗಿದ್ದು 30 ಕಿಲೋಮೀಟರ್ ಮಾತ್ರ ಈ ಪಾಲ್ಘಾಟ್ ಅಂತಕ್ಕಂಥ ಒಂದು ಗ್ಯಾಪ್ನಿಂದ ಅಡಚಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಅಂತ. ಈ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕು ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ 2014ರಲ್ಲಿ ಇದು ಯುನೆಸ್ಕೋ ಪಟ್ಟಿಯನ್ನು ಸೇರ್ತಕ್ಕಂಥದ್ದು. ನೋಡಿ ಇದು ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಥರದ ಹೂಗಳು ಅಥವಾ ಹುಲ್ಲುಗಾವಲು ಕಂಡುಬರ್ತಾವಪ್ಪ ಅಂತಂದರೆ ಇಲ್ಲಿ ಎತ್ತರೆಯಾದ ಆಲ್ಪೈನ್ ಶಿಖರಗಳು ಮತ್ತು ಆಲ್ಪೈನ್ ಹುಲ್ಲುಗಾವಲುಗಳು ಮತ್ತು ನದಿಯ ಕಾಡುಗಳಿಂದ ಇವುಗಳನ್ನು ನಿರ್ಮಿಸಲ್ಪಟ್ಟಿವೆ. ನೆಕ್ಸ್ಟು ಇಲ್ಲಿ ಹಲವಾರು ನದಿಗಳು, ಮೇಲಿನ ಪರ್ವತ, ಗ್ಲೇಷಿಯರ್, ಹಿಮ ಕರಗುವಿಕೆ ಮೂಲಗಳನ್ನು ಒಳಗೊಂಡಿರ್ತಕ್ಕಂಥ. ನೋಡಿ ಇಲ್ಲಿ ಹಲವಾರು ಹಿಮ ನದಿಗಳು, ನೆಕ್ಸ್ಟು ಹಲವಾರು ಗ್ಲೇಷಿಯರ್ ಪರ್ವತಗಳು ಮತ್ತು ಹಿಮ ಕರಗುವಂಥ ನದಿಗಳನ್ನು ಇದು ಹೊಂದಿರತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ 25 ವಿವಿಧ ಕಾಡುಗಳನ್ನು ದಾಖಲಿಸಲಾಗಿದೆ ಅಂತೆ. ನೋಡಿ ಅವು ಶ್ರೀಮಂತ ಹೂವಿನ ಮತ್ತು ಪ್ರಾಣಿ ಪ್ರಭೇದಗಳನ್ನು ಹೊಂದಿರತಕ್ಕಂಥದ್ದು. ನೋಡಿ ಈ ನಂದಾದೇವಿ ಈ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕಲ್ಲಿ 25 ಕಾಡುಗಳನ್ನು ದಾಖಲಿಸಲಾಗಿದೆ ಅಂತೆ. 25 ಕಾಡುಗಳನ್ನು ದಾಖಲಿಸಲಾದರೂ ಕೂಡ ಅವು ಶ್ರೀಮಂತ ಹೂವಿನ ಮತ್ತು ಪ್ರಾಣಿ ಪ್ರಭೇದಗಳನ್ನು ಇವು ಹೊಂದಿರತಕ್ಕಂಥ. ಅವುಗಳಲ್ಲಿ ಯಾವ್ಯಾವ ಪ್ರಮುಖ ಪ್ರಭೇದಗಳು ಕಂಡುಬರ್ತಾವಪ್ಪ ಅಂತಂದರೆ ಇದು ಪಶ್ಚಿಮ ಟ್ರ್ಯಾಗೋಪಾನ್ ಮತ್ತು ಕಸ್ತೂರಿ ಜಿಂಕೆಗಳಂತಹ ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರದೇಶಗಳಿಗೆ ಈ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕಾರಣ ಆಗಿದೆ. ನೆಕ್ಸ್ಟು ಕಾಂಗ್ಜೆಂಜುಂಗಾ ರಾಷ್ಟ್ರೀಯ ಉದ್ಯಾನವನ. ಇದು ಯಾವಾಗ ಒಂದು ಯುನೆಸ್ಕೋ ಪಟ್ಟಿಗೆ ಸೇರ್ತಪ್ಪ ಅಂತಂದರೆ 2016ರಲ್ಲಿ ಇದು ಕಂಡುಬರ್ತಕ್ಕಂಥ. ನೆಕ್ಸ್ಟು ಇದು ನೋಡಿ ಸಿಕ್ಕಿಂ ರಾಜ್ಯದ ಹಿಮಾಲಯದ ಶ್ರೇಣಿಯ ಹೃದಯ ಭಾಗದಲ್ಲಿರ್ತಕ್ಕಂಥ. ನೋಡಿ ಇದು ಬಯಲು ಪ್ರದೇಶಗಳು, ಕಣಿವೆಗಳು ಮತ್ತು ಸರೋವರಗಳು, ಹಿಮನದಿಗಳು ಮತ್ತು ಅದ್ಭುತವಾದ ಹಿಮದಿಂದ ಆವೃತವಾದ ಪರ್ವತಗಳ ವಿಶಿಷ್ಟ ವೈವಿಧ್ಯತೆಯನ್ನು ಇದು ಒಳಗೊಂಡಿರ್ತಕ್ಕಂಥ. ತದನಂತರ ಇದು ವಿಶ್ವದ 3ನೇ ಅತಿ ಎತ್ತರವಾದ ಶಿಖರವಾದ ಮೌಂಟ್ ಕಾಂಗ್ಜೆಂಜುಂಗಾವನ್ನು ಸಹ ಆಯೋಜಿಸಲಾಗ್ತದೆ ಅಂತೆ. ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.